ಕೇಳಿಸ್ತಾ ಇದೆಯಾ ಎಲ್ಲರಿಗೂ ಕೂಡ? ಕೇಳಿಸ್ತಿದೆ ಮಹೋದಯ. ಕ್ಷಮಿಸಿ, ಒಂದ್ 2 ನಿಮಿಷ ಲೇಟ್ ಆಯ್ತು. ಸ್ವಲ್ಪ ಇಂಟರ್ನೆಟ್ ಇಶ್ಯೂ ಇತ್ತು ಮನೆಯಲ್ಲಿ, ಸರಿ ಮಾಡ್ಕೊಳ್ಳೋದು ಸ್ವಲ್ಪ ಸಮಯ ಆಯ್ತು, ಕ್ಷಮೆ ಆಗ್ಲಿ. ಮೊದಲಿಗೆ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೈಗಳನ್ನ ಜೋಡಿಸ್ಕೊಳ್ಳಿ, 3 ಬಾರಿ ಓಂಕಾರವನ್ನ ಹೇಳಿ ನಂತರ ತರಗತಿಯನ್ನ ಪ್ರಾರಂಭ ಮಾಡೋಣ. ಎಲ್ಲರೂ ಸಮಚಿತ್ತದಲ್ಲಿ ಕೂತ್ಕೊಂಡು ಕೈಗಳನ್ನ ಜೋಡಿಸ್ಕೊಳ್ಳಿ. ಸೆಕೆಂಡ್ ಸದಾ ಬಾಲರೂಪಾಪಿ ವಿಘ್ನಾದ್ರಿಹಂತ್ರಿ ಮಹಾದಂತಿ ವಕ್ತ್ರಾಪಿ ಪಂಚಾಸ್ಯ ಮಾನ್ಯ ವಿಧೀಂದ್ರಾದಿಭೃಗ್ಯ ಗಣೇಶಾಭಿರಾಮೇ ವಿಧತ್ತಾಂ ಶುಭಂ ಕಾಪಿ ಕಲ್ಯಾಣಮೂರ್ತಿ. ಹರಿ ಓಂ. ಸರ್ವೇಭ್ಯ ನಮಸ್ಕಾರ. ಹರಿ ಓಂ ಮಹೋದಯ. ನಮಸ್ಕಾರ. ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಗೆ ನಾವೆಲ್ಲರೂ ಕೂಡ ಎಲ್ಲರೂ ಕೂಡ ದಯವಿಟ್ಟು ಮ್ಯೂಟ್ ಮಾಡ್ಕೊಡಿ. ಮೊದಲಿಗೆ ಒಂದಿಷ್ಟು ಅನೌನ್ಸ್ಮೆಂಟ್ ಮಾಡ್ಬಿಡ್ತೀನಿ. ಸುಮಾರು ಜನ ಸ್ವಲ್ಪ ಕಾಲಾನಂತರದಲ್ಲಿ ಸ್ವಲ್ಪ ಕೆಲಸಗಳಿದೆ ಅಂದ್ಬಿಟ್ಟು ಬೇಗ ಲಾಗ್ ಆಫ್ ಆಗ್ತೀರಾ. ಆ ಒಂದು ಕಾರಣದಿಂದ ಮುಂದಿನ ವಾರ ಇದೇ ಸಮಯಕ್ಕೆ 4 ರಿಂದ 5 ಅಥವಾ 6, 7 ಗಂಟೆ ತನಕನೂ ಆಗುತ್ತೆ ಅಂತ ಭಾವಿಸ್ತೀನಿ. ಗೀತಾ ಜಯಂತಿನ ನಾವೆಲ್ಲರೂ ಕೂಡ ಹಮ್ಮಿಕೊಂಡಿದ್ದೀವಿ. ಸೊ ಮುಂದಿನ ಶನಿವಾರ ನಮ್ಮ ಜೊತೆ ಶ್ರೀಯುತ ವಿದ್ವಾನ್ ಬ್ರಹ್ಮಣ್ಯಾಚಾರ್ಯ ಅವರು ನಮ್ಮ ಜೊತೆ ಇರ್ತಾರೆ. ಸುಮಾರು ಜನಕ್ಕೆ ಅವರ ಪರಿಚಯ ಇದೆ ಅಂತ ನಾನು ಭಾವಿಸ್ತೀನಿ. ಈಗಿನ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಸ್ಟೇಟಸ್ ಆಗಿರ್ಬೋದು ಅಥವಾ ಅವರು ವಾಟ್ಸಪ್ ಅಲ್ಲಿರುವಂತಹ ಅವರ ಭಾಗವತ ಆಗಿರ್ಬೋದು, ಭಗವದ್ಗೀತೆ ಪ್ರವಚನಗಳಾಗಿರ್ಬೋದು, ಬಹಳಷ್ಟು ಜ್ಞಾನವೃದ್ಧರು ಮತ್ತೆ ಬಹಳ ತಿಳ್ಕೊಂಡವರು ಪ್ರಾಸಬದ್ಧವಾಗಿ ಮಾತಾಡುವಂತಹ ಒಂದು ಇದನ್ನ ಹೊಳ್ಳವರು. ನಿಮ್ಮೆಲ್ಲರ ಒಂದು ಇದಕ್ಕೆ ಇವರು ಬ್ರಹ್ಮಣ್ಯಾಚಾರ್ಯ ಅಂತ ಸಾಮಾನ್ಯವಾಗಿ ನೀವು ನೋಡಿರ್ತೀರಾ, ಇವ್ರನ್ನ ಬಹಳಷ್ಟು ಉಪನ್ಯಾಸಗಳಲ್ಲಿ ನೋಡಿರ್ತೀರಾ. ಇವರು ನಮ್ ಜೊತೆ ಇರ್ತಾರೆ ಮುಂದಿನ ವಾರ ಇದೇ ಸಮಯದಲ್ಲಿ. ಗೀತಾ ಜಯಂತಿ ಆಚರಣೆಯಲ್ಲಿ ಇವರು ಆಯ್ಕೆಯಾಗಿರ್ತಾರೆ. ಸ್ವಲ್ಪ ವಿಭಿನ್ನವಾದಂತಹ ರೀತಿಯಲ್ಲಿ ಈ ಒಂದು ಗೀತಾ ಜಯಂತಿಯನ್ನ ಮಾಡಬೇಕು ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ. ಏನು ವಿಭಿನ್ನ ಅಂತ ಅಂದ್ರೆ ಸಾಮಾನ್ಯವಾಗಿ ಅವರ ಒಂದು ಆಗಮನ, ಅವರ ಒಂದು ಪ್ರವಚನ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಅದರ ಜೊತೆಗೆ ಒಂದು ಅರ್ಧ ಗಂಟೆ ಕಾಲ ನಾವು ಅವ್ರ ಜೊತೆ ಮಾತಾಡೋಣ ಅನ್ನುವಂತ ಒಂದು ಕಲ್ಪನೆಯನ್ನ ಇಟ್ಕೊಂಡಿದ್ವಿ. ಮಾತಾಡೋದು ಅಂದ್ರೆ ಒಂದಿಷ್ಟು ಪ್ರಶ್ನೆಗಳನ್ನ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋದು. ಅಂದ್ರೆ ತುಂಬಾ ಪ್ರಶ್ನೆಗಳು ಅಥವಾ ನಿಮ್ಮನ್ನು ತುಂಬಾ ಕಾಡುವಂತ ಪ್ರಶ್ನೆಗಳು. ಸಾಮಾನ್ಯವಾಗಿ ಎಲ್ಲದಕ್ಕೂ ನಮ್ಗೆ ಉತ್ತರ ಇದೆ ಅಂತ ನಾವು ಹೇಳ್ಬೇಕು. ನನಗೂ ಕೂಡ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ ಸಾಮಾನ್ಯವಾಗಿ. ಸೊ ಅಂತಹ ಜ್ಞಾನ ವೃದ್ಧರ ಹತ್ರ, ತಿಳಿದವ್ರ ಹತ್ರ ಶಾಸ್ತ್ರ ಏನ್ ಹೇಳುತ್ತೆ, ಅದರ ತಕ್ಕನ ಹೇಗೆ ಜೀವನ ಮಾಡ್ಬೇಕು, ಎಲ್ಲವನ್ನೂ ಕೂಡ ಅವ್ರ ಹತ್ರ ನಾವು ಸಂಭಾಷಣೆ ಮಾಡಿ ತಿಳ್ಕೊಳ್ಳೋಣ ಅನ್ನೋಂತ ಹೇಳಿ ಅವ್ರ ಹತ್ರ ಆಲ್ರೆಡಿ ಮಾತಾಡಿದ್ದೀನಿ ನಾನು. ಹೋದೆ ಈ ರೀತಿ ಒಂದು ಅರ್ಧ ಗಂಟೆ ನಿಮ್ಮ ಪ್ರವಚನ ಮಾಡಿ, ಅರ್ಧ ಗಂಟೆ ನಮಗೋಸ್ಕರ ನಮ್ಮ ಪ್ರಶ್ನೆಗಳಿಗೆ ನೀವು ಸಮಯವನ್ನ ಕೊಡ್ಬೇಕು ಅಂತ. ಅದು ಟು ಬಿ ಲೈಕ್ ಅ ಕಾನ್ವರ್ಸೇಷನ್ ಕೈಂಡ್ ಆಫ್ ಸೆಮಿನಾರ್ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಪ್ರಶ್ನೆಗಳನ್ನ ಆದಷ್ಟು ಚುಟುಕಾಗಿ, ತುಂಬಾ ಸಂಕ್ಷಿಪ್ತವಾಗಿ ಚುಟುಕಾಗಿ ರೆಡಿ ಮಾಡ್ಕೊಂಡು ಬರೆದು ಇಟ್ಕೊಂಡಿರಿ. ನೀವೇ ಸಾಕ್ಷಾತ್ ಬ್ರಹ್ಮಣ್ಯಾಚಾರ್ಯ ಅವ್ರ ಜೊತೆ ಆ ಪ್ರಶ್ನೆಗಳನ್ನ ಕೇಳಿ ತಿಳ್ಕೊಳ್ಳುವಂತಹ ಒಂದು ಸದವಕಾಶ ನಮ್ಮೆಲ್ಲರಿಗೂ ಕೂಡ ಇದೆ. ಅದಾದ ನಂತರ 18 ಅಧ್ಯಾಯ ಭಗವದ್ಗೀತೆಯ ಪಾರಾಯಣ ಹಿಂದಿನಂತೆ ಪ್ರತಿ ವರ್ಷವೂ ಕೂಡ ನಾವು ಮಾಡ್ಕೊಂಡ್ ಬಂದಿದ್ದೀವಿ.
ಆ ಅದೇ ರೀತಿ ಈ ವರ್ಷವೂ ಕೂಡ ಗೀತಾ ಜಯಂತಿನ ಡಿಸೆಂಬರ್ 1ನೇ ತಾರೀಕು ಗೀತಾ ಜಯಂತಿ ಬರ್ತಾ ಇದೆ. ಆ ಸೋಮವಾರ ಆಗಿರೋದ್ರಿಂದ ನಾವು ಶನಿವಾರನೇ ಗೀತಾ ಜಯಂತಿಯನ್ನ ಮಾಡಿ ಆ ಕೃಷ್ಣನಿಗೆ ಭಗವದ್ಗೀತೆ ಪಾರಾಯಣವನ್ನು ಸಮರ್ಪಣೆಯನ್ನ ನಾವು ಮಾಡೋಣ ಅಂತ ಅನ್ಕೊಂಡಿದ್ವಿ. ಹೋದ ವರ್ಷ ನಮ್ಮ ಜೊತೆ ಪಾವಗಡ ಪ್ರಕಾಶ್ ಅವರು ಇದ್ರು, ನೀವೆಲ್ಲರೂ ಕೂಡ ಇದ್ರಿ ಅನ್ಸುತ್ತೆ. ಅದಕ್ಕೆ ಹಿಂದಿನ ವರ್ಷ ನಮ್ಗೆ ಆ ಸೋಮೇಶ್ವರ್ ಅವರು ಇದ್ರು. ಸೊ ಹೀಗೆ ಬಹಳಷ್ಟು ಮಹನೀಯರು ನಮ್ಮ ಗೀತಾಮೃತಂ ತಂಡಕ್ಕೆ ಬರ್ತಿದ್ದಾರೆ, ಅವರ ಒಂದು ಹಿತನುಡಿಗಳನ್ನ ಹೇಳ್ತಿದ್ದಾರೆ. ಈ ನಡುವೆ ನಾವು ಸ್ವಲ್ಪ ಸ್ವಾಮೀಜಿಗಳನ್ನ ಅಥವಾ ತಿಳಿದವರನ್ನ ನುರಿತವರನ್ನ ಅಂದ್ರೆ ಆಧ್ಯಾತ್ಮದಲ್ಲಿ ಅನುಭವ ಇರೋರ್ನ ಕರೆಸಿ ಅವರ ಒಂದು ಚಿಂತನ ಮಂಥನಗಳನ್ನ ಮಾಡುವಂತಹ ಪ್ರಯತ್ನ ಗೀತಾಮೃತಂ ತಂಡದಿಂದ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲರೂ ಕೂಡ ನೀವು ಕೂಡ ಅಷ್ಟೇ ಸಹಕಾರವನ್ನ ಕೊಡ್ತಾ ಇದ್ದೀರಾ. ಆ ಒಂದು ನೀವ್ ಏನ್ ಮಾಡ್ಬಹುದು ಅಂತ ಅಂದ್ರೆ ಮುಂದಿನ ವಾರ ಯಥಾ ರೀತಿ ಇದನ್ನ ನಾನು ಆಲ್ರೆಡಿ ಹೋದ ವರ್ಷನೂ ಕೂಡ ಇದೇ ರೀತಿ ನಾನು ಹೇಳಿದ್ದೆ. ನಿಮ್ಮ ಕೃಷ್ಣನನ್ನ ಅಲಂಕಾರ ಮಾಡಿ ಒಂದು ಭಗವದ್ಗೀತೆಯ ಪುಸ್ತಕವನ್ನ ದೇವರ ಮನೆಯಲ್ಲೋ ಅಥವಾ ಕೃಷ್ಣನ ಮುಂದೆನೋ ಇಟ್ಟಿ ಸಾಧ್ಯವಾದ ಮಟ್ಟಿಗೆ ಯಥಾಶಕ್ತಿ ನಿಮ್ಗೆ ಹೇಗ್ ಅನ್ಸುತ್ತೋ ಹಾಗೆ ಅಲಂಕಾರವನ್ನು ಮಾಡಿ ದೀಪವನ್ನ ಹಚ್ಚಿ ಇಡೀ 18 ಅಧ್ಯಾಯ ಭಗವದ್ಗೀತಾ ಪಾರಾಯಣ ಆದ ನಂತರ ಗೀತಾ ಆರತಿ ನಡೆಯುತ್ತೆ. ಆ ಗೀತಾ ಆರತಿ ಸಮಯದಲ್ಲಿ ನೀವು ಕೂಡ ಕೃಷ್ಣನಿಗೆ ಭಗವದ್ಗೀತಾ ಪುಸ್ತಕಕ್ಕೆ ಒಂದು ಆರತಿಯನ್ನ ಬೆಳಗಿ ಒಂದು ಸಮರ್ಪಣಾ ಮನೋಭಾವದಿಂದ ಈ ಒಂದು ಗೀತಾ ಜಯಂತಿಯನ್ನ ನಾವೆಲ್ಲರೂ ಕೂಡ ಆಚರಣೆ ಮಾಡಿದ್ರೆ ಖಂಡಿತ ನಮ್ಮ ಹಿಂದೂ ಧರ್ಮದ ಸನಾತನ ಧರ್ಮವಾಗಿರುವಂತಹ ಈ ಗೀತೆ ಅನ್ನೋದೇನಿದೆ ಅದರ ಸತ್ವ ಏನಿದೆ ಅದನ್ನು ಸ್ವಲ್ಪ ಮಟ್ಟಿಗಾದ್ರೂ ನಾವು ಅರ್ಥ ಮಾಡ್ಕೊಬಹುದು ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಒಂದು ಸಾರ್ಥಕತೆ ಸಿಗುತ್ತೆ. ಅದಲ್ದಲೆ ಮತ್ತೆ ಇನ್ನೊಂದು ಏನ್ ಮಾಡಬಹುದು ಅಂತ ಸುಮ್ಮನೆ ಹಾಗೆ ಆಲೋಚನೆ ಮಾಡ್ತಾ ಇದ್ದಾಗ ನಾನು ಗೀತಾ ಮಹಾತ್ಮೆಯಲ್ಲಿರುವಂತಹ ಒಂದೆರಡು ಶ್ಲೋಕಗಳನ್ನ ಸುಮ್ಮನೆ ಹಾಗೆ ನೋಡ್ತಾ ಇದ್ದೆ. ಆ ಗೀತಾ ಮಹಾತ್ಮೆನಲ್ಲಿ ಪರಮಾತ್ಮನೇ ಹೇಳ್ತಾ ಹೋಗ್ತಾನೆ, ಏನಂತ ಹೇಳ್ತಾ ಹೋಗ್ತಾನೆ ಅಂತ ಅಂದ್ರೆ ಏಕಾಧ್ಯಾಯಂತು ಪಡತೆ ಭಕ್ತಿ ಸಂಯುತಃ ರುದ್ರಲೋಕಮವಾಪ್ನೋತಿ ಗಣೋ ಭೂತ್ವಾ ವಚೆ ಅಂದ್ರೆ ಶಿವಗಣಗಳಲ್ಲಿ ವಾಸ ಮಾಡ್ತಾರ ಅಂತ. ಅಂದ್ರೆ ಯಾರು ಒಂದು ಅಧ್ಯಾಯದ ಭಗವದ್ಗೀತೆಯನ್ನ ಪ್ರತಿದಿನ ಪಠನೆ ಮಾಡ್ತಾರೋ ಅಥವಾ ಪಾರಾಯಣವನ್ನು ಮಾಡ್ತಾರೋ ಅವರು ರುದ್ರಲೋಕ ಅಂದ್ರೆ ಶಿವನ ಒಂದು ಲೋಕವನ್ನು ತಲುಪಿ ಆ ಶಿವಗಣಗಳಲ್ಲಿ ಅವರು ಕೂಡ ವಾಸಿಸ್ತಾರೆ ಅಂತ ಗೀತಾ ಮಹಾತ್ಮೆ ಹೇಳುತ್ತೆ. ಇದು ಬೇರೆ ಇನ್ಯಾರು ಹೇಳಿದ್ದಲ್ಲ, ಧರೆ ಅಂದ್ರೆ ಭೂತಾಯಿ ವಿಷ್ಣುವನ್ನ ಪ್ರಶ್ನೆ ಮಾಡ್ತಾಳೆ. ಅದು ಧರೋವಾಚ ಅಂತಾನೆ ಶುರು ಆಗುತ್ತೆ. ಅದಕ್ಕೆ ವಿಷ್ಣು ಈ ಒಂದು ಉತ್ತರವನ್ನ ಕೊಡ್ತಾ ಹೋಗ್ತಾನೆ. ಭಗವದ್ಗೀತೆ ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಭಗವಂತನೇ ಹೇಳುವಂತಹ ಗೀತೆ ಎಷ್ಟರ ಮಟ್ಟಿಗೆ ಅದು ಪ್ರಭಾವವಾಗಿದೆ ಅಂತ ಅಂದ್ರೆ ವಿಷ್ಣುವೇ ಈ ಮಾತವನ್ನ ಹೇಳ್ತಾನೆ. ಯಾರು ಒಂದು ಅಧ್ಯಾಯವನ್ನಾದ್ರೂ ಹೇಳ್ತಾರೆ. ಮತ್ತೆ ಇನ್ನೊಂದು ಶ್ಲೋಕದಲ್ಲೂ ಕೂಡ ಬರುತ್ತೆ, ಅಧ್ಯಾಯಂ ಶ್ಲೋಕಪಾದಂ ವಾ ನಿತ್ಯಂ ಯಃ ಪಟೇನ್ ನರಃ ಸ ಯಾತಿ ನರತಾಂ ಯಾವತ್ ಮನ್ವಂತರಂ ವಸುಂಧರೆ ಅಂತ. ಇದು ಕೂಡ ಗೀತಾ ಮಹಾತ್ಮೆಯಲ್ಲಿ ಬರುವಂತಹ ಒಂದು ಶ್ಲೋಕ. ಅಂದ್ರೆ ಒಂದು ಅಧ್ಯಾಯದಲ್ಲಿ ಒಂದು ಶ್ಲೋಕವನ್ನಾದರೂ ಆ ಒಂದು ಶ್ಲೋಕದಲ್ಲಿ ಒಂದು ಪಾದವನ್ನಾದರೂ, ನಾವು ಅನುಷ್ಠುಪ್ ಛಂದಸ್ಸಲ್ಲಿ 4 ಪಾದಗಳನ್ನ ನೋಡ್ತೀವಿ. ಆ 4 ಪಾದದಲ್ಲಿ ಶ್ರದ್ಧಾ ಭಕ್ತಿಯಿಂದ ಒಂದು ಪಾದವನ್ನಾದರೂ ಯಾರು ಪಾರಾಯಣವನ್ನು ಮಾಡ್ತಾರೆ ಅವರಿಗೆ ಮನ್ವಂತರದಲ್ಲಿ ಮನುಷ್ಯನಾಗಿ ಜನನ ಮಾಡುವಂತಹ ಸೌಭಾಗ್ಯವನ್ನು ನಾನು ಕೊಡ್ತೀನಿ ಅಂತ ಕೃಷ್ಣ ಭೂದೇವಿಗೆ ಹೇಳ್ತಾ ಹೋಗ್ತಾನೆ. ಸೊ ಆ ರೀತಿ ನಾವು ಪ್ರತಿ ವರ್ಷ ಇದೊಂದು ಗೀತಾ ಜಯಂತಿಯನ್ನ ಶ್ರದ್ಧಾ ಭಕ್ತಿಯಿಂದ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಕೂಡ. ನಿಮ್ಮ ಒಂದು ಕೊಡುಗೆ ಇದಕ್ಕೆ ಯಾವ ರೀತಿ ಇದೆ ಅಂತ ನಾನು ಆಗ್ಲೇ ಹೇಳಿದಾಗ ನಿಮ್ಮ ಮನೆಗಳಲ್ಲಿ ಕೃಷ್ಣನ ಕೂರಿಸಿ ಭಗವದ್ಗೀತೆ ಪುಸ್ತಕವನ್ನ ಇಟ್ಟು ಅದಕ್ಕೆ ಒಂದು ಆರತಿಯನ್ನ ಬೆಳಗಿ ನಿಮಗೆ ಸಾಧ್ಯವಾದಷ್ಟು ಎಲ್ಲರಿಗೂ ಕೂಡ ಭಗವದ್ಗೀತೆ ಸ್ಪಷ್ಟವಾಗಿ ಸ್ಫುಟವಾಗಿ ನಿರರ್ಗಳವಾಗಿ ಬರುತ್ತೆ ಅಂತ ನಾನು ಹೇಳಕ್ ಆಗಲ್ಲ. ಎಲ್ಲರಿಗೂ ಕೂಡ ಇನ್ನು ಕಲಿಯೋದಿರುತ್ತೆ, ವ್ಯಾಕರಣ ದೋಷ ಇರುತ್ತೆ. ಆದ್ರೂ ಕೂಡ ಯಥಾಶಕ್ತಿ ಭಕ್ತಿ ಶ್ರದ್ಧೆ ಯಾರು ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥವ್ರು ನಿಜವಾಗ್ಲೂ ಕೂಡ ಆ ದೇವರಿಗೆ ಸಮರ್ಪಣೆಯನ್ನು ನಿಟ್ಟಿನಲ್ಲೇನೆ ಆಗತ್ತೆ ಅನ್ನುವಂಥ ಒಂದು ಅರ್ಥದಲ್ಲಿ ಅದು ಒಂದು. ಮತ್ತೆ ನಮ್ಮ ಗೀತಾಮೃತಂಲಿ ಇಷ್ಟು ಜನ ಇದ್ದಾರೆ, ಅಷ್ಟು ಜನರು ಕೂಡ ಕ್ಲಾಸ್ ನಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಥವಾ ನಾವು ಮಾಡ್ತಾ ಇರೋ ಸತ್ಸಂಗಗಳಿಗೆ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅಂತ ಇಲ್ಲ. ಅವರವರ ಕೆಲಸಗಳು, ಕಾರ್ಪಣ್ಯಗಳು, ಸಾಂಸಾರಿಕವಾದಂತಹ ಎಷ್ಟೋ ಕೆಲಸಗಳು ಅವ್ರಿಗೂ ಕೂಡ ಇರುತ್ತೆ. ನಾನು ಕೂಡ ಎಲ್ಲರೂ ಕೂಡ ಭಾಗವಹಿಸಿ ಅಂತ ನಾನು ಹೇಳೋದಕ್ಕಾಗಲ್ಲ. ಆದ್ರೆ ನೀವು ಅಟ್ಲೀಸ್ಟ್ ಈ ಗೀತಾ ಜಯಂತಿ ಅನ್ನುವಂತಹ ಒಂದು ಪವಿತ್ರವಾದಂತಹ ಒಂದು ಸಂದರ್ಭದಲ್ಲಿ ನಿಮಗೆ ಗೊತ್ತಿರುವಂತಹ ನಿಮ್ಮ ಸತ್ಸಂಗಕ್ಕೆ 4 ಜನಕ್ಕೆ ನೀವು ಈ ರೀತಿ ಒಂದು ಪಾರಾಯಣದ ಕಾರ್ಯಕ್ರಮ ನಡೀತಾ ಇದೆ,
ಇವೆಲ್ಲರೂ ಕೂಡ ಬಂದು ಪಾಲ್ಗೊಳ್ಳಿ ಅನ್ನುವಂತಹ ಒಂದು ಲಿಂಕ್ ಅನ್ನ ಅಥವಾ ಒಂದು ಇನ್ಫಾರ್ಮೇಶನ್ ನೀವು ಕೊಡೋದೇ ಆದ್ರೆ ಅವ್ರು ಪಾರಾಯಣ ಮಾಡ್ತಾರಲ್ಲ, ಈಗಾಗಲೇ ನಾನು ಹೇಳಿದೆ ವಿಷ್ಣು ತಮ್ಮ ಇದರಲ್ಲಿ ಹೇಳಿದ್ರು, ಒಂದು ಅಧ್ಯಾಯದ ಒಂದು ಪಾದವನ್ನು ಶ್ಲೋಕವನ್ನ ಕೂಡ ಭಕ್ತಿಯಿಂದ ಯಾರು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಹೇಳ್ತಾರೋ ಅವರಿಗೆ ಮನುಷ್ಯನಾಗಿ ಹುಟ್ಟುವಂತಹ ಒಂದು ಆ ಕರ್ಮವನ್ನ ನಾನು ಕೊಡ್ತಾ ಹೋಗ್ತೀನಿ ಅಂತ ಭಗವಂತನೇ ಹೇಳಿದ. ಸೊ ಅಂತ ಒಂದು ಪುಣ್ಯಕ್ಕೆ ನೀವೆಲ್ಲರೂ ಕೂಡ ಪಾತ್ರರಾಗ್ತೀರಾ. ಪ್ರತಿ ಗೀತಾ ಜಯಂತಿ ನಾನು ಅದನ್ನು ಹೇಳ್ತೀನಿ, ಯಾರು ಕೂಡ ಗೀತಾಮೃತವನ್ನ ಸೇರ್ಕೊಳ್ಳಿ, ಕ್ಲಾಸಿಗೆ ಬನ್ನಿ ಅಂತ ನಾನು ಯಾವತ್ತೂ ಕೂಡ ಯಾರಿಗೂ ಹೇಳಿದವನಲ್ಲ. ಅಥವಾ ಸೇರ್ಕೊಳ್ಳಿ ಅಂತಾನೂ ಕೂಡ ನಾನು ಯಾರಿಗೂ ಸ್ಟೇಟಸ್ ಎಲ್ಲ ಹಾಕೊಂಡು ಅಥವಾ ಮಾರ್ಕೆಟಿಂಗ್ ಮಾಡ್ದನಂತೂ ಅಲ್ಲ. ಅವರವರೇ ಬರ್ತಿದ್ದಾರೆ ಎಷ್ಟೋ ಜನ, ಅವರವರೇ ಎಷ್ಟೋ ಜನ ಹೋಗ್ತಿದ್ದಾರೆ. ಅದು ಕಾಲಕ ಸಹಸ್ರ ನಾಮಕ್ಕೆ ಸಹಸ್ರ ಜನರಂತ ಇದ್ದೇ ಇದ್ದಾರೆ ಗ್ರೂಪ್ ಅಲ್ಲಿ, ಯಾರು ಕೂಡ ಅಷ್ಟು ಕಡಿಮೆ ಅಂತ ನಾನು ಯಾವತ್ತೂ ನೋಡಿಲ್ಲ. ಸೊ ಒಂದು ರಿಕ್ವೆಸ್ಟ್ ಏನಂತಂದ್ರೆ, ಅಟ್ಲೀಸ್ಟ್ ಗೀತಾ ಜಯಂತಿ ಅನ್ನುವಂತಹ ಒಂದು ಪುಣ್ಯ ಕಾರ್ಯಕ್ಕೆ ನಿಮ್ಮ ಕೊಡುಗೆ ಏನಪ್ಪಾ ಅಂತ ಅಂದ್ರೆ, ಆ ಒಂದು ಕೈಂಕರ್ಯಕ್ಕೆ ನೀವೆಲ್ಲರೂ ಕೂಡ ನಿಮ್ಮ ಸತ್ಸಂಗ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಕೂಡ ಭಾಗಿಯಾಗೋ ತರ ಮಾಡುವಂತಹ ಒಂದು ಕಾರ್ಯವನ್ನು ನೀವು ಮಾಡಿದ್ರೆ ಅವರು ಪಾರಾಯಣ ಮಾಡಿದಂತಹ ಪುಣ್ಯ ಕೂಡ ನಿಮಗೆ. ಮತ್ತೆ ಬ್ರಹ್ಮಣ್ಯಾಚಾರ ಅಂತಹ ದೊಡ್ಡ ವಿದ್ವಾಂಸರ ಪ್ರವಚನ ಕೇಳೋದಕ್ಕೂ ಕೂಡ ನಾವೆಲ್ಲರೂ ಕೂಡ ಪುಣ್ಯವಂತರೇ ಅಂತಾನೆ ಭಾವಿಸ್ಬೇಕು. ಪ್ರಾಸಬದ್ಧವಾಗಿ ಸರಳವಾಗಿ ಅವರ ಒಂದು ಪ್ರವಚನ ಇರುತ್ತೆ, ಮನ ಮುಟ್ಟುವಂತಹ ಒಂದು ಪ್ರವಚನ ಇರುತ್ತೆ. ಮತ್ತೆ ನಾನು ಆಗ್ಲೇ ಹೇಳಿದಾಗೆ ಅರ್ಧ ಗಂಟೆಗಳ ಕಾಲ ನಾವು ಅವ್ರ ಜೊತೆ ಸಂವಾದವನ್ನ ಕೂಡ ಮಾಡುವಂತಹ ಒಂದು ಕಾರ್ಯಕ್ರಮ. ನಿಮ್ಮ ಪ್ರಶ್ನೆಗಳನ್ನ ಬಹಳ ಚುಟುಕಾಗಿ ಸರಳವಾಗಿ ಡೈರೆಕ್ಟ್ ಆಗಿ ಕೇಳೋ ತರ ಅವರನ್ನೇ ನೀವು ಡೈರೆಕ್ಟ್ ಆಗಿ ಕೇಳ್ಬಹುದು. ಮುಂದಿನ ಸಮಯದಲ್ಲಿ ಒಂದಿಷ್ಟು ಪ್ರಶ್ನೆಗಳನ್ನ ನೀವು ಬರೆದಿಟ್ಕೊಳ್ಳಿ. ಸಾಧ್ಯ ಅರ್ಧ ಗಂಟೆಗಳಲ್ಲಿ ಎಷ್ಟು ಪ್ರಶ್ನೋತ್ತರಗಳನ್ನ ಕೇಳಬೇಕಾಗುತ್ತೋ ಅಷ್ಟು ಪ್ರಶ್ನೋತ್ತರಗಳನ್ನು ಕೂಡ ನಾವು ಕೇಳೋಣ. ಸೊ ಈ ಮುಂದಿನ ವಾರ ಗೀತಾ ಜಯಂತಿನ ನಾವು ಗೀತಾಮೃತಂ ಟೀಮ್ ಇಂದ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಗೂಗಲ್ ಮೀಟ್ ಅಲ್ಲಿ ಬರೀ 100 ಜನಕ್ಕೆ ಮಾತ್ರ ಅವಕಾಶ ಇದೆ, ಲೈಸೆನ್ಸ್ ಇಲ್ಲದೆ ಇರೋದ್ರಿಂದ. ಅದಕ್ಕೋಸ್ಕರ ಮುಂದಿನ ವಾರ ನಾವೇನು ಅನ್ಕೊಂಡಿದ್ರೆ ಝೂಮ್ ಅಲ್ಲಿ ಮಾಡ್ಬೇಕು ಅಂತ ಇದ್ವಿ. ನನ್ನ ಸ್ನೇಹಿತರೊಬ್ಬರಿಗೆ ಝೂಮ್ ಲೈಸೆನ್ಸ್ ಇದೆ, ಆ ಒಂದು ಲಿಂಕ್ ಅನ್ನ ಯೂಸ್ ಮಾಡಿ ಗೀತಾ ಜಯಂತಿನ ಮಾಡ್ಬೇಕು ಅಂತ ಅನ್ಕೊಂಡಿರೋದು. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ಯಾರ್ಯಾರು ಝೂಮ್ ನ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ, ಮುಂದಿನ ವಾರದಲ್ಲಿ ಝೂಮ್ ಅಪ್ಲಿಕೇಶನ್ ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಝೂಮ್ ಅಪ್ಲಿಕೇಶನ್ ಅಲ್ಲೇ ನಡೆಯುತ್ತೆ. 1000 ಜನಗಳನ್ನ ಒಟ್ಟಿಗೆ ಸೇರಿಸುವಂತಹ ಒಂದು ಲೈಸೆನ್ಸ್ಡ್ ವರ್ಷನ್ ಇರೋದ್ರಿಂದ ಆ ಒಂದು ಲಿಂಕ್ ಅನ್ನ ಯೂಸ್ ಮಾಡ್ತಾ ಇದೀನಿ. ಬರುವ ನಾಳೆ ನಾಡಿದ್ರಲ್ಲಿ ನಾನು ಅದರ ಲಿಂಕ್ ಅನ್ನ ನಾನು ಶೇರ್ ಮಾಡ್ತೀನಿ. ನಿಮ್ಮ ಆಪ್ತರಿಗೆ, ಸತ್ಸಂಗಕ್ಕೆ ಎಲ್ಲರೂ ಕೂಡ ನೀವು ಅದನ್ನ ಶೇರ್ ಮಾಡಿ ಪಾರಾಯಣದಲ್ಲಿ ಭಾಗವಹಿಸ್ಕೊಳ್ಳಿ. ಮೊದಲಿಗೆ ನೀವು ಆ ಝೂಮ್ ಅಪ್ಲಿಕೇಶನ್, ಝೂಮ್ ವರ್ಕ್ ಪ್ಲೇಸ್ ಅಂತ ಒಂದು ಈಗ ಅಪ್ಡೇಟ್ಸ್ ವರ್ಷನ್ ಬಂದಿದೆ, ಝೂಮ್ ವರ್ಕ್ ಪ್ಲೇಸ್ ಅಂತ. ದಯವಿಟ್ಟು ನಿಮ್ಮ ಪ್ಲೇ ಸ್ಟೋರ್ ಹೋಗಿ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಟ್ಕೊಂಡಿರಿ. ಒಂದು ಲಿಂಕ್ ಅನ್ನ ಕಳಿಸ್ತೀನಿ ಗ್ರೂಪ್ ಅಲ್ಲಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಜಾಯಿನ್ ಅಂತ ಒಂದು ಆಪ್ಷನ್ ಬರುತ್ತೆ. ಅಂದ್ರೆ ಸೈನ್ ಇನ್ ಆಗಿರ್ಬೇಕು. ನಿಮ್ಮ ಮಕ್ಕಳ ಹತ್ರ ಯಾರಾದ್ರೂ ಕೊಟ್ಟು ನಿಮ್ಮ ಜಿಮೇಲ್ ನ ಯೂಸ್ ಮಾಡ್ಕೊಂಡು ಸೈನ್ ಇನ್ ಮಾಡ್ಕೊಂಡು, ಒಂದ್ಸತಿ ಅದು ಸೈನ್ ಇನ್ ಆದ್ರೆ ಮತ್ತೆ ಅದು ಇನ್ನೊಂದ್ಸತಿ ಯಾವಾಗಲೂ ಕೂಡ ಸೈನ್ ಇನ್ ಕೇಳೋದಿಲ್ಲ. ಸೈನ್ ಇನ್ ಮಾಡಿದ ತಕ್ಷಣ ನಿಮ್ಗೆ ಅದು ಮೀಟಿಂಗ್ ಒಳಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇವೆಲ್ಲವೂ ಕೂಡ ಬರವಣಿಗೆಯಲ್ಲಿ ಬರೆದು ಕಳಿಸ್ಬೋದು. ಆದ್ರೂ ಕೂಡ ಸಾಕ್ಷಾತ್ ಹಾಗೆ ಹೇಳಿದ್ರೆ ನಿಮ್ಮೆಲ್ಲರೂ ಕೂಡ ಮನಸ್ಸಿಗೆ ಮುಟ್ಟುತ್ತೆ ಅನ್ನುವಂತಹ ಅದ್ರಲ್ಲಿ ಹೇಳ್ದಾಯ್ತು. ಮೊದಲಿಗೆ ಝೂಮ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕಳಿಸುವಂತಹ ಲಿಂಕ್ ಅನ್ನ ಒಂದ್ಸತಿ ಕ್ಲಿಕ್ ಮಾಡಿ ಜಾಯಿನ್ ಆಗತ್ತಾ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಲಿಂಕ್ ಓಪನ್ ಇರುತ್ತೆ ಮುಂದಿನ ವಾರ ತನಕ. ಯಾರ್ ಬೇಕಾದ್ರೂ ಜಾಯಿನ್ ಆಗ್ಬೋದು, ಯಾರ್ ಬೇಕಾದ್ರೂ ಲೀವ್ ಆಗ್ಬೋದು. ಒಂದ್ಸತಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರುವಂತಹ ಎಲ್ಲಾ ಸತ್ಸಂಗದ ಒಂದು ಸ್ನೇಹಿತರಿಗೆ, ಸಂಬಂಧಿಕರಿಗೆ ಈ ಒಂದು ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂತಹ ಒಂದು ಪುಣ್ಯ ಕಾರ್ಯದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ಪ್ರವಚನವನ್ನ ಕೇಳಿ ಮತ್ತೆ ಪ್ರಶ್ನೋತ್ತರಗಳನ್ನ ರೆಡಿ ಮಾಡ್ಕೊಳ್ಳಿ. ಬ್ರಹ್ಮಣ್ಯಾಚಾರ್ಯ ಅವರ ಜೊತೆ ನೀವು ಸಂವಾದವನ್ನು ಮಾಡುವಂತಹ ಒಂದು ಸದಾವಕಾಶ ನಮ್ಗೆಲ್ಲರಿಗೂ ಕೂಡ ಇದೆ. ಇಷ್ಟನ್ನು ಹೇಳ್ಬೇಕಿತ್ತು. ಮತ್ತೆ ಹೋದ್ವಾರ ನಾನೇನು ನಮ್ಮ ಗೋಶಾಲೆಯ ಬಗ್ಗೆ ಹೇಳಿದ್ದೆ, ನಿಮ್ಮೆಲ್ಲರ ಪ್ರತಿಕ್ರಿಯೆ ತುಂಬಾ ಚೆನ್ನಾಗಿತ್ತು. ಬಹಳಷ್ಟು ಸಹಕಾರ ಆಗಿದೆ. ಬಹಳಷ್ಟು ಹೃದಯ ತುಂಬಿದ ಧನ್ಯವಾದಗಳು. ಯಥಾಶಕ್ತಿ ನಿಮಗೆ ಇಷ್ಟೆಷ್ಟಾಗುತ್ತೋ ನಿಮ್ಮ ದೇಣಿಗೆಗಳನ್ನ ಆ ಗೋಶಾಲೆಗೋಸ್ಕರ ಕೊಟ್ಟಿದ್ದೀರಾ. ಬಹಳ ಸಂತೋಷ. ಯಾರ್ಯಾರು ಆ ಒಂದು ಪುಣ್ಯ ಕಾರ್ಯದಲ್ಲಿ ನಿಮ್ಮ ಕೈಗಳನ್ನ ಜೋಡಿಸಿದೀವೋ ಅವರೆಲ್ಲರಿಗೂ ಕೂಡ ಗೋಮಾತೆ ಎಲ್ಲ 330 ಕೋಟಿ ದೇವತೆಗಳಿಗೂ ಕೂಡ ಇರುವಂತಹ ಹಸುವಿನಲ್ಲಿ ಇರುತ್ತೆ ಅಂತ ನಮ್ಮ ಸನಾತನ ಧರ್ಮ ನಂಬಿದೆ.
ಆ ಒಂದು ಸೇವೆಯಲ್ಲಿ ನೀವೆಲ್ಲರೂ ಕೂಡ ಭಾಗಿಯಾಗಿದ್ದೀರಾ ಅನ್ನುವಂತಹ ಒಂದು ವಾಯ್ಸ್ ಸ್ವಲ್ಪ ಬ್ರೇಕ್ ಕೃಷ್ಣ ಬ್ರೇಕ್ ಪರವಾಗಿ ಆಗ್ಬರ್ತದೆ. ಧನ್ಯವಾದ. ಮಹೋದಯ ವಾಯ್ಸ್ ತುಂಬಾ ಕಟ್ ಸ್ಕ್ರೀನ್ ಕಟ್ ಶೇರ್ ಮಾಡಿ. ಆಗ್ತಾ ಇದೆ. ಹೌದಾ ತುಂಬಾ ಕಟ್ ಕಟ್ ಆಗ್ತಿದೆ. ಹೌದಾ ಓಕೆ. ತುಂಬಾನೇ ಕಟ್ ಕಟ್ ಇವಾಗ ಆಗ್ತಿದೆ. ಕೇಳಿಸ್ತಾ ಇದೆಯಾ ಧ್ವನಿ? ಜೋರಾಗಿ ಮಾತಾಡ್ತಾ ಇದ್ದೀನಿ. ಅಲ್ಲ ಜೋರ್ ಮಾತಾಡ್ದಲ್ಲ, ಬ್ರೇಕ್ ಆಗ್ತಾ ಇದೆ. ಮಧ್ಯ ಮಧ್ಯದಲ್ಲಿ ತುಂಬಾ ಬ್ರೇಕ್ ಆಗ್ತಾ ಇದೆ. ಮಧ್ಯ ಕಟ್ ಆಗತ್ತೆ. ಹೌದು. ಕಂಟಿನ್ಯೂ ಆಗಿ ಮಾತಾಡ್ತಿರಲ್ಲ ಅವಾಗ ಕಟ್ ಆಗುತ್ತೆ. ಕೇಳಿಸ್ತಾ ಇದೆಯಾ ಎಲ್ಲರಿಗೂ ಕೂಡ? ಹಾ ಈಗ ಕೇಳ್ತಾ ಇದೆ ಸರಿಯಾಗಿ. ಹಾಗೆ ಮಹೋದಯ, ಈಗ 18 ಅಧ್ಯಾಯ ನಾವು ಎಲ್ಲ ನಿಮ್ ಜೊತೆಗೆ 18 ಅಧ್ಯಾಯನು ಹೇಳ್ಬೋದಲ್ಲ ಭಗವದ್ಗೀತೆ? ಕೂಡ ಎಲ್ಲರೂ ಕೂಡ 18 ಅಧ್ಯಾಯಗಳನ್ನು ಮ್ಯೂಟ್ ಅಲ್ಲೇ ಪಾರಾಯಣ ಮಾಡ್ತೀರಾ? ಒಂದಿಷ್ಟು ಜನಕ್ಕೆ ಯಾರು ಅವರೇ ನನ್ಗೆ ಮೆಸೇಜ್ ಮಾಡಿ ಕೇಳ್ಕೊಂಡಿದ್ರು ಅವ್ರಿಗೆ ಅವಕಾಶವನ್ನ ಕೊಡ್ಲಾಗಿದೆ. 18 ಜನಕ್ಕೆ ಅವಕಾಶವನ್ನು ಕೊಡಲಾಗಿದೆ. ನೀವೆಲ್ಲರೂ ಕೂಡ ಮ್ಯೂಟ್ ಅಲ್ಲೇ ಪಾರಾಯಣವನ್ನು ಮಾಡ್ತೀರಾ? ಹಾ ಈಗ ನಾವು ಒಂದು ಅಧ್ಯಾಯ ಹೇಳುದು ಆತರ ಆಗ್ಲ ಸೆಲೆಕ್ಟ್ ಆಗಿ ಹೋಗಿದೆ 18 ಜನ. ಹೋಗಿದೆ ಆಲ್ರೆಡಿ. ಮುಂದಿನ ಸತಿ ಖಂಡಿತ ಅದಕ್ಕೆ ಅವಕಾಶ ಕೊಡಿ. ಪರವಾಗಿಲ್ಲ. ಧನ್ಯವಾದಗಳು. ಹಾಗೆ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯಲ್ಲಿ ನಾವು ಕಳೆದ ವಾರ ಅಂಸಹ ಅನ್ನುವಂತಹ ಒಂದು ವಿಷ್ಣುವಿನ ನಾಮದ ಬಗ್ಗೆ ತಿಳ್ಕೊಂಡು ಕಥೆಯ ಮುಖಾಂತರನು ಕೂಡ ಆ ಒಂದು ನಾಮದ ಒಂದು ಅರ್ಥವನ್ನು ತಿಳ್ಕೊಂಡಿದ್ವಿ. 21ನೇ ಶ್ಲೋಕದಲ್ಲಿ ನಾವಿದ್ದೀವಿ. ಕಳೆದ 2 ವರ್ಷಗಳ ಕಾಲದಿಂದ ಈ ಒಂದು ಕ್ಲಾಸ್ ನಡೀತಾ ಇದೆ. ಕಥೆ ತುಂಬಾ ಸುದೀರ್ಘವಾಗಿರೋದ್ರಿಂದ ನಾಮದ ಒಂದು ಎಕ್ಸ್ಪ್ಲನೇಷನ್ ಕೂಡ ತುಂಬಾ ನಿಧಾನವಾಗಿ ಹೋಗ್ತಾ ಇದೆ. ಆದ್ರೂ ಕೂಡ ನಾವು ವಿಷ್ಣು ಸಹಸ್ರ ನಾಮದ ಜೊತೆಗೆ ಭಾಗವತವನ್ನು ಕೂಡ ಇಲ್ಲಿ ಕಲಿತಾ ಇದ್ದೀವಿ ಅನ್ನುವಂತಹ ಒಂದು ಸಾರ್ಥಕತೆ ನಮ್ಮೆಲ್ಲರಿಗೂ ಕೂಡ ಇದೆ. ಯಾಕೆಂದ್ರೆ ಆ ಭಾಗವತ ಪುರಾಣ ಅಂದ್ರೆ ಎಲ್ಲ ಬರೀ ಕಥೆಗಳೇ, ವಿಷ್ಣುವಿನ ಪುರಾಣದ ಒಂದು ಕಥೆಗಳೇ ತುಂಬಿರುವಂತಹ ಮಹಾಭಾರತ, ರಾಮಾಯಣ ಎಲ್ಲ ಅವತಾರಗಳನ್ನು ತುಂಬಿರುವಂತಹ ಕಥೆಗಳೇ ಇರುವಂತದ್ದು ಭಾಗವತ. ಅಂತಹ ಭಾಗವತವನ್ನು ಕೂಡ ನಾವು ವಿಷ್ಣು ಸಹಸ್ರನಾಮದ ಜೊತೆಗೆ ಕಲಿತಾ ಇದ್ದೀವಿ ಅನ್ನೋದು ನಮ್ಮ ಒಂದು ಪುಣ್ಯ ಅಂತಾನೆ ನಾವು ಹೇಳ್ಕೊಬಹುದು. ಸೊ 21ನೇ ಶ್ಲೋಕದಲ್ಲಿ ನಾವಿದ್ದೀವಿ. 21ನೇ ಶ್ಲೋಕದ 4ನೇ ನಾಮವನ್ನ ನಾವು ಇವತ್ತು ತೆಗೆದುಕೊಂತಾ ಇದ್ದೀವಿ. ಸುಪರ್ಣಃ ಅನ್ನುವಂಥದ್ದು ವಿಷ್ಣುವಿನ ಒಂದು ನಾಮ. ಸುಪರ್ಣಃ ಅಂತ ಅಂದ್ರೆ ಸುಂದರವಾದಂತಹ ರೆಕ್ಕೆಗಳನ್ನ ಪರಮಾತ್ಮ ಹೊಂದಿದ್ದಾನೆ ಅಂತ. ಯಾವ ಒಂದು ನಾವು ಚಿತ್ರಣದಲ್ಲೂ ಅಥವಾ ಯಾವ ಒಂದು ದೃಶ್ಯದಲ್ಲೂ ಕೂಡ ವಿಷ್ಣು ರೆಕ್ಕೆಗಳನ್ನ ಹೊಂದಿದ್ದಾನೆ ಅಂತ ನಾವು ಸಾಮಾನ್ಯವಾಗಿ ನೋಡಿಲ್ಲ. ಆದ್ರೆ ಇಲ್ಲಿ ವ್ಯಾಸರು ತಮ್ಮ ಕಲ್ಪನೆಯಲ್ಲಿ ಅವನಿಗೆ ಸುಂದರವಾದ ರೆಕ್ಕೆಗಳನ್ನ ಹೊಂದಿದ್ದಾನೆ ಅಂತ ಹೇಳಲಾಗಿದೆ. ಯಾಕೆ ಅಂತಂದ್ರೆ ನಾವೆಲ್ಲರೂ ಕೂಡ ಗಜೇಂದ್ರ ಮೋಕ್ಷದ ಒಂದು ಕಥೆಯನ್ನ ನಾವು ನೆನಪು ಮಾಡ್ಕೊಂಡ್ರೆ ಅಲ್ಲಿ ನಾರಾಯಣ ಅಂತ ಒಂದೇ ಒಂದು ಮಾತಿಗೆ ಆ ಒಂದು ಗರುಡನ ಮೇಲೆ ಹಾರಿ ಬರ್ತಾನೆ. ಯಾವ ರೀತಿ ಹಾರಿ ಬರ್ತಾನೆ, ಸುಂದರವಾದ ರೆಕ್ಕೆಗಳನ್ನ ಹೊಂದು ಅವನೇ ಹಾರಿ ಬಂದಂತಹ ಒಂದು ಚಿತ್ರಣ ವ್ಯಾಸರಿಗೆ ಮೂಡ್ತು ಅಂತ ಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಅವನಿಗೆ ಸುಪರ್ಣಃ ಅನ್ನುವಂತಹ ಒಂದು ನಾಮದಲ್ಲೂ ಕೂಡ ಅವನ್ನ ಕರೀತಾರೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ವ್ಯಾಖ್ಯಾನದಲ್ಲಿ ಶಂಕರ ಭಗವತ್ಪಾದರು ಏನ್ ಹೇಳ್ತಾರೆ ಅಂತ ಅಂದ್ರೆ, ಭಕ್ತರ ಸಂಸಾರದ ಒಂದು ಸಾಗರವನ್ನ ದಾಟಿಸುವಂತಹ ಒಂದು ಶಕ್ತಿ ಪರಮಾತ್ಮನಲ್ಲಿದೆ. ಅದಕ್ಕೋಸ್ಕರ ಅವನಿಗೆ ಸುಪರ್ಣಃ ಅಂತ ಕರೀತಾರೆ ಅಂತ. ಪರ್ಣಃ ಅಂತಂದ್ರೆ ಸಾಮಾನ್ಯವಾಗಿ ರೆಕ್ಕೆ ಅನ್ನುವಂತಹ ಅರ್ಥ ಬರುತ್ತೆ. ಅಥವಾ ಎಲೆ ಅನ್ನುವಂತಹ ಅರ್ಥ ಕೂಡ ಸಂಸ್ಕೃತದಲ್ಲಿದೆ. ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಶೋಭನಂ ಪರ್ಣಂ ಯಸ್ಯ ಅಸ್ತಿ ಇತಿ ಸುಪರ್ಣಃ ಅಂತ. ಅಂದ್ರೆ ಸುಂದರವಾದ ರೆಕ್ಕೆಗಳನ್ನು ಹೊಂದಿರುವವನು, ಅಥವಾ ಅವನು ತನ್ನ ಭಕ್ತರನ್ನ ಸಂಸಾರ ಸಾಗರದಿಂದ ದಾಟಿಸಲು ಆ ಸರಳವಾದಂತಹ ಸೂಕ್ಷ್ಮವಾದಂತಹ ಒಂದು ರೆಕ್ಕೆಯ ರೀತಿ ನಮ್ಮನ್ನ ದಡವನ್ನ ದಾಟಿಸ್ತಾನೆ. ಅಂತಹ ಒಂದು ಶಕ್ತಿ ಪರಮಾತ್ಮನಲ್ಲಿದೆ. ಅದಕ್ಕೋಸ್ಕರ ನಾವು ಅವನಿಗೆ ಸುಪರ್ಣಃ ಅನ್ನುವಂತಹ ಒಂದು ನಾಮದಲ್ಲಿ ಕರಿತಾ ಹೋಗ್ತೀವಿ ಅಂತ. ಒಂದು ಕಥೆಯ ಮುಖಾಂತರ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಂತೀವಿ ಅಂತ ಅಂದ್ರೆ, ಮತ್ತೆ ಮಹಾಭಾರತದ ಒಂದು ಕತೆ, ಉಪಕಥೆ ಅಂತ ಹೇಳ್ಬೋದು. ಯಾರಿಗೂ ಕೂಡ ಈ ಕತೆ ಸಾಮಾನ್ಯವಾಗಿ ಇಲ್ಲೂ ಕೂಡ ಕೇಳಿರಕ್ಕಿಲ್ಲ ಅಂತ ಭಾವಿಸ್ತೇನೆ. ಕತೆ ಈ ರೀತಿ ಇದೆ. ಒಂದು ದಿನ ಕೃಷ್ಣ ಇರ್ತಾನೆ. ಸತ್ಯಭಾಮೆ ಮತ್ತೆ ಕೃಷ್ಣ ಇರುವಂತಹ ಒಂದು ಸ್ಥಳ, ಅವನ ಒಂದು ಅರಮನೆಯಲ್ಲಿ ಸತ್ಯಭಾಮೆ ಬಹಳ ಅಪರೂಪಕ್ಕೆ ಕೃಷ್ಣನ ಕರೆದು ಊಟಕ್ಕೆ ಇಡ್ತಾಳೆ. ಕೃಷ್ಣ ಊಟವನ್ನ ಸ್ವೀಕಾರ ಮಾಡ್ತಾ ಇರ್ತಾನೆ. ಸಾಮಾನ್ಯವಾಗಿ ಕೃಷ್ಣನ ನಡೆ ನುಡಿ ಅಥವಾ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅಂತ ಅಂದ್ರೆ, ಸದಾ ಅವನು ಕೈಂಕರ್ಯಗಳಲ್ಲಿ ಕೆಲಸಗಳಲ್ಲಿ ಭಾಗಿಯಾಕೊಂಡೇ ಇರ್ತಾನೆ.
ಯಾಕೆಂದ್ರೆ ಅವನ ಒಂದು ರಾಜಧರ್ಮ ಅಂತ ಏನಿದೆ ಅಥವಾ ಅವನ ಒಂದು ಕಲೆ ಕೌಶಲ್ಯ ಹೇಗಿದೆ ಅಂತಂದ್ರೆ ಸದಾ ಅವನು ಬಿಡುವಿಲ್ದಲೆ ಎಲ್ಲಾ ಕೆಲಸಗಳನ್ನು ಕೂಡ ಮಾಡುವಂತಹ ಒಂದು ಚಾಕಚಕ್ಷತೆಯನ್ನ ಕೃಷ್ಣ ಪರಮಾತ್ಮನ ಇಡೀ ವ್ಯಕ್ತಿತ್ವದಲ್ಲಿ ನಾವು ನೋಡ್ತಾನೆ ಹೋಗ್ತೀವಿ. ಸೊ ಆದ ಕಾರಣ ಬಹಳ ಅಪರೂಪಕ್ಕೆ ಶಾಂತ ಸ್ವಭಾವದಿಂದ ಬಂದು ಕೂತು ಸತ್ಯಭಾಮೆಯ ಜೊತೆ ಒಡಗೂಡಿ ಊಟವನ್ನು ಮಾಡುವಂತಹ ಒಂದು ಸಂದರ್ಭ ಅವನಿಗೆ ಸಿಗುತ್ತೆ. ಸತ್ಯಭಾಮೆನೂ ಕೂಡ ಬಹಳ ಪ್ರೀತಿಯಿಂದ ಆದರದಿಂದ ಕೃಷ್ಣನ ಕರೆದು ಊಟಕ್ಕೆ ಬಡಿಸಿ ಆ ಊಟವನ್ನ ಕೃಷ್ಣ ಸ್ವೀಕಾರ ಮಾಡ್ತಾ ಇರ್ತಾನೆ. ಕೃಷ್ಣ ಊಟವನ್ನ ಸ್ವೀಕಾರ ಮಾಡ್ತಿದ್ದಾನೆ. ಅಕಸ್ಮಾತ್ ಆಗಿ ಕೃಷ್ಣ ತಕ್ಷಣ ಮೇಲೆದ್ದೋಳ್ತಾನೆ. ಮೇಲೆದ್ದು ತನ್ನ ಬೆನ್ನನ್ನ ಸತ್ಯಭಾಮನ ಕಡೆಗೆ ತೋರಿಸಿ ಓಡ್ತಾನಂತೆ ಬಾಗಿಲ ಕಡೆ. ನೀವು ಆ ಚಿತ್ರಣವನ್ನ ಹಾಗೆ ನೆನ್ಸ್ಕೊಬಹುದು. ನಾನು ಹೇಳ್ತಾ ಇದ್ದ ಹಾಗೆ ಕೃಷ್ಣ ಊಟ ಮಾಡ್ತಾ ಇದ್ದಾನೆ, ಕೈಯೆಲ್ಲ ಅನ್ನವಾಗಿದೆ. ತಕ್ಷಣ ಎದ್ದು ನಿಂತ್ಕೊಂಡು ಬೆನ್ನನ್ನ ಸತ್ಯಭಾಮೆಗೆ ತೋರಿಸಿ ಬಾಗಿಲ ಕಡೆ ಧಾವಿಸ್ತಾನಂತೆ. ಆಗ ಸತ್ಯಭಾಮೆಗೆ ಆಶ್ಚರ್ಯ ಆಗತ್ತಂತೆ, ಇನ್ನೂ ಊಟ ಮುಗಿಸಿಲ್ಲ ಅವರು, ಬಾಗ್ತಾನೆ ತುಂಬಾ ದಿನಗಳ ಒಂದು ಇದಾದ್ಮೇಲೆ ನಮ್ಮ ಒಂದು ಇದಕ್ ಬಂದಿದ್ದಾರೆ, ಊಟ ಮಾಡ್ತಿದ್ದಾರೆ, ಕೈಯೂ ಕೂಡ ತೊಳ್ಕೊಂಡಲೆ ಅವ್ರು ಯಾಕೆ ಹಿಂಗ್ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಕೃಷ್ಣನ್ನ ಕೇಳ್ತಾರೆ. ಏನಾಯ್ತು, ಯಾಕೆ ಹೋಗ್ತಾ ಇದ್ರಿ, ಯಾಕೆ ಅಷ್ಟು ಬೇಗ ಧಾವಿಸ್ತಾ ಇದ್ದೀರಾ ಅಂತ ಸತ್ಯಭಾಮೆ ಪ್ರಶ್ನೆ ಮಾಡ್ತಾಳಂತೆ. ಸ್ವಾಮಿ ಏನಾಯ್ತು, ಯಾಕೆ ಊಟದ ಮಧ್ಯದಲ್ಲಿ ಯಾಕಿದ್ದು ಹೋಗ್ತಾ ಇದ್ದೀರಾ ಅಂತ. ಆಗ ಕೃಷ್ಣ ಹೇಳ್ತಾನಂತೆ, ನನ್ನ ಭಕ್ತನಿಗೆ ನನ್ನ ಒಂದು ಅವಶ್ಯಕತೆ ಇದೆ, ಅದಕ್ಕೋಸ್ಕರ ನಾನು ಈಗ ಹೋಗ್ಲೇಬೇಕು, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಅಂತ. ಸತ್ಯಭಾಮೆಗೆ ಇದೇನ್ ಹೊಸದಲ್ಲ, ಯಾಕೆಂದ್ರೆ ಕೃಷ್ಣ ಪರಮಾತ್ಮನ ಆಗ್ಲೇ ದೈವದ ಒಂದು ರೂಪದಲ್ಲಿ ನೋಡುವಂತಹ ಜನರು ಬಹಳಷ್ಟು ಜನ ಇದ್ರು. ಆ ಒಂದು ಕಾರಣದಿಂದ ಸತ್ಯಭಾಮೆನೂ ಕೂಡ ಸಂತಾಗ್ತಾಳೆ. ನೀನ್ ಅರಮನೆಯ ಒಂದು ಹೆಬ್ಬಾಗಿಲಿಗೆ ಹೋಗ್ಬೇಕು, ಹೋಗಿ ಅವನ್ ಕೈ ಕೂಡ ತೊಳ್ಕೊಂಡಿಲ್ಲ ಕೃಷ್ಣ. ಹೆಬ್ಬಾಗಿಲಿಗೆ ಹೋಗ್ತಾನೆ, ಮತ್ತೆ ಹಿಂತಿರುಗಿ ಹಾಗೆ ವಾಪಸ್ ಬರ್ತಾನೆ ಕೃಷ್ಣ. ಆಗ ಸತ್ಯಭಾಮೆಗೆ ಆಶ್ಚರ್ಯ ಆಗತ್ತಂತೆ, ಇದೇನಿದು, ಅವರ ಭಕ್ತರು ಯಾರೋ ಕರೆದಿದ್ದಾರೆ, ಭಕ್ತರ ಒಂದು ಕೂಗಿ ಹೋಗ್ಬಿಟ್ಟು ಅವರ ರಕ್ಷಣೆಗೋಸ್ಕರ ಹೋಗ್ಬೇಕು ಅಂತ ಕೃಷ್ಣ ಹೋಗ್ತಾ ಇದ್ದ, ಆದ್ರೆ ಮತ್ತೆ ಬಾಗ್ಲ ಹತ್ರ ಹೋಗಿ ಮತ್ತೆ ಹಿಂತಿರುಗಿ ತಟ್ಟಂತ ಬಂದ್ಬಿಟ್ರಲ್ಲ. ಮತ್ತೆ ಕೇಳ್ತಾಳೆ ಕೃಷ್ಣನ್ನ ಸತ್ಯಭಾಮ, ಯಾಕೆ ಏನಾಯ್ತು, ಅಷ್ಟು ವೇಗವಾಗಿ ಹೋದ್ರಿ, ನಿನ್ನ ಭಕ್ತರನ್ನ ಕಾಪಾಡ್ಬೇಕು, ಅವರು ತೊಂದರೆಯಲ್ಲಿ ಇದ್ದಾರೆ ಅಂತ ಹೋದ್ರಿ, ಆದ್ರೆ ಮತ್ತೆ ಬಂದ್ಬಿಟ್ರಲ್ಲ, ಯಾಕೆ ಏನಾಯ್ತು ಅಂತ. ಅದಕ್ಕೆ ಕೃಷ್ಣ ಹೇಳ್ತಾರಂತೆ, ಯಾರೋ ಒಬ್ಬ ಭಕ್ತ ಕಾಡಿನಲ್ಲಿ ಕೂತ್ಕೊಂಡು ತಪಸ್ ಮಾಡ್ತಾ ಇದ್ದ, ನನ್ನ ಜಪವನ್ನೇ ಅವನು ಮಾಡ್ತಾ ಇದ್ದ, ಹರೇ ಕೃಷ್ಣ 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 ಹರೇ ಹರೇ ಅನ್ನುವಂತಹ ಒಂದು ಜಪವನ್ನೇ ಸದಾ ಮಾಡ್ತಾ ಮಾಡ್ತಾ ಅವನ ಪ್ರತಿ ಉಸಿರಲ್ಲೂ ಕೂಡ ಕೃಷ್ಣ 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 ಅನ್ನುವಂತಹ ಒಂದು ನಾಮವೇ ಕೇಳಿ ಬರ್ತಾ ಇತ್ತು. ಅವನ ಬಳಿಗೆ ಒಂದು ಹುಲಿ ಕಾಡಿನಲ್ಲಿ ಸಮೀಪಕ್ಕೆ ಬಂದು ಅವನನ್ನ ತಿನ್ನೋದಕ್ಕೆ ಅಂತ ಹೋಗ್ತಿತ್ತು. ನನ್ನ ದೃಷ್ಟಿ ಬಂತು, ನನ್ನ ಭಕ್ತನನ್ನ ಕಾಪಾಡ್ಬೇಕು ಅಂತ ಅಂದ್ಬಿಟ್ಟು ನನ್ನ ಕೈಯೂ ಕೂಡ ತೊಳ್ಕೊಂಡಲೆ ಎದ್ದು ಹೋಗಿ ಅವನನ್ನ ಒಂದು ರಕ್ಷಣೆ ಮಾಡ್ಬೇಕು ಅಂತ ಹೋದೆ. ಇನ್ನೇನು ನಾನು ಹೋಗಿ ಅವನನ್ನ ರಕ್ಷಣೆಯನ್ನ ಮಾಡ್ಬೇಕು, ತಕ್ಷಣ ಅವನೇ ಎಚ್ಚರಗೊಂಡು ಒಂದು ಕಲ್ಲು ಹೊದ್ಕೊಂಡು ಆ ಹುಲಿಯ ಒಂದು ಹೆದರ್ಸೋದಕ್ಕೆ ಅಥವಾ ಅವನ ರಕ್ಷಣೆಯನ್ನ ಅವನೇ ಮಾಡ್ಕೊಳ್ಳೋದಕ್ಕೆ ಸಿದ್ಧನಾದ. ಅದಕ್ಕೆ ನನ್ನ ಅವಶ್ಯಕತೆ ಏನಿಲ್ಲ, ಅವನವನು ರಕ್ಷಣೆ ಮಾಡ್ಕೊಂತಾನೆ ಅಂತ ಅಂದ್ಬಿಟ್ಟು ನಾನು ಹಾಗೆ ವಾಪಸ್ ಬಂದ್ಬಿಟ್ಟೆ ಅಂತ ಕೃಷ್ಣ ಹೇಳ್ತಾನೆ. ನಮ್ಮೆಲ್ಲರೂ ಕೂಡ ಒಂದು ಆಶ್ಚರ್ಯ ಆಗುತ್ತೆ, ಯಾಕೆ ಕೃಷ್ಣನ ಧ್ಯಾನ ಮಾಡೋರು ಅವರನ್ನ ಅವರು ರಕ್ಷಣೆ ಮಾಡ್ಕೊಳ್ಳೋದು ತಪ್ಪ, ಅಲ್ಲಿ ಆ ಭಕ್ತ ಮಾಡಿದ್ದು ತಪ್ಪ ಅಂತ ನಮ್ಮೆಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡುತ್ತೆ. ಆದ್ರೆ ಇಲ್ಲಿ ಕೃಷ್ಣ ಹೇಳ್ತಾ ಇರೋ ತತ್ವ ನಮಗೇನು ಅಂತ ಅಂದ್ರೆ, ನಾವು ಅವನ್ನೇ ನಂಬಿದೀವಿ, ಅವನಿಗೆ ನಾವು ಶರಣಾಗತಿ ಆಗಿದ್ದೀವಿ ಅನ್ನೋದೇ ಆದ್ರೆ ಅವ್ರು ಖಂಡಿತ ನಮಗೆ ಕಾಪಾಡ್ತಾನೆ ಅನ್ನುವಂಥ ವಿಶ್ವಾಸನೂ ಕೂಡ ನಮ್ಗ ಅಷ್ಟೇ ದೃಢವಾಗಿರ್ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ಯಾರು ಅನನ್ಯವಾಗಿ ನನ್ನನ್ನೇ ಜಪಿಸ್ತಾರೆ, ನನ್ನೇ ಧ್ಯಾನ ಮಾಡ್ತಾರೆ, ನನ್ನೇ ಉಪಾಸನೆಯನ್ನು ಮಾಡ್ತಾರೆ ಅಂತವ್ರೆಲ್ಲರ ಯೋಗಕ್ಷೇಮವನ್ನು ನಾನು ವಹಿಸ್ಕೊಂತೀನಪ್ಪ ಅಂತ ಅವನೇ ಭಗವದ್ಗೀತೆಯಲ್ಲಿ ಪ್ರಮಾಣವನ್ನು ಮಾಡಿದ್ದಾನೆ. ಅಂತ ಪ್ರಮಾಣವನ್ನ ನಾವು ಸುಳ್ಳು ಅಂತ ನಾವೇನಾದ್ರೂ ಭಾವಿಸಿ ಅವನ ನಂಬಿಕೆಗೆ ನಾವು ಅನುಮಾನವನ್ನ ಪಟ್ಟಿದ್ದೇ ಆದಲ್ಲಿ ಈ ರೀತಿ ಆಗುತ್ತೆ. ನಮಗೂ ಕೂಡ ಎಷ್ಟೋ ಸತಿ ಈ ತರದ ದ್ವಂದ್ವಗಳು ನಮ್ಮನ್ನ ಸರ್ವೇ ಸಾಮಾನ್ಯವಾಗಿ ಕಾಡಿರುತ್ತೆ. ಪರಮಾತ್ಮ ಇದ್ದಾನೆ, ದೇವ್ರಿದ್ದಾನೆ, ದೇವ್ರು ನಮ್ಮನ್ನು ರಕ್ಷಿಸ್ತಾನೆ, ಕಾಪಾಡ್ತಾನೆ ಅನ್ನೋ ನಿಟ್ಟಿನಲ್ಲಿ ಅವನನ್ನೇ ನಂಬಿ ನಾವೇನೋ ಮಾಡ್ತಿರ್ತೀವಿ. ಆದ್ರೆ ಎಲ್ಲೋ ಒಂದು ಲಿಮಿಟ್ ಕ್ರಾಸ್ ಆಯ್ತು, ದೇವ್ರು ನಮಗೆ ಸಹಾಯಕ್ಕೆ ಬರಲ್ಲ ಅಂದಾಗ ನಾವು ದೇವ್ರ ಮೇಲೆ ಒಂದು ಶಂಕೆಯನ್ನ ಪಟ್ಬಿಡ್ತೀವಿ. ಇಲ್ಲ, ದೇವ್ರು ನಂಬಿದ್ರೆ ಆಗಲ್ಲ, ನಾನೇನಾದ್ರೂ ಕಾರ್ಯಪ್ರವೃತ್ತನಾಗ್ಬೇಕು, ನಾನೇನಾದ್ರೂ ಮಾಡಿದ್ರೆ ಮಾತ್ರ ಅದು ಸಿದ್ಧಿಸುತ್ತೆ, ಆಗತ್ತೆ ಅನ್ನುವಂಥ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಆ ಒಂದು ತತ್ವವನ್ನೇ. ನನ್ನನ್ನೇ ನಂಬಿ, ನನ್ನನ್ನೇ ದೃಢವಾಗಿ ಯಾರು ನಂಬಿರ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ,
ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ ಅಂತ 18ನೇ ಅಧ್ಯಾಯದ ಕೊನೆ ಶ್ಲೋಕದಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾನೆ. ಯಾರು ಎಲ್ಲವನ್ನು ಬಿಟ್ಟು ನನಗೋಸ್ಕರ ಶರಣಾಗತಿ ಆಗ್ತಾರೋ ಅಂತವ್ರು ಖಂಡಿತ ಮೋಕ್ಷವನ್ನ ಕೊಡ್ತೀನಿ ಅಂತ ಪರಮಾತ್ಮ ಹೇಳ್ತಾನೆ. ಅವ್ರ ಯೋಗಕ್ಷೇಮವನ್ನ ನಾನ್ ನೋಡ್ಕೊಂತಾನೆ ಪರಮಾತ್ಮ ಆಶ್ವಾಸನೆ ಕೊಡ್ತಾನೆ. ಸೊ ನಮ್ಮ ಭಕ್ತರ ಒಂದು ಕೆಲಸ ಏನಾಗಿರುತ್ತೆ, ದೃಢವಾಗಿ ಅವನನ್ನ ನಂಬುವಂತಹ ಒಂದು ಕೆಲಸ ನಮ್ಮದಾಗಿರ್ಬೇಕಷ್ಟೆ. ಅಲ್ಲಿ ಹುಲಿ ಬರುತ್ತೆ, ಆ ಹುಲಿ ನನ್ನ ತಿನ್ನುತ್ತೆ ಅಂದ್ರೂ ಕೂಡ ಇಲ್ಲ, ಕೃಷ್ಣ ಯಾವುದೋ ಒಂದು ರೂಪದಲ್ಲಿ ಬಂದು ನನ್ನ ಕಾಪಾಡ್ತಾನೆ, ನನ್ನ ರಕ್ಷಣೆಯನ್ನ ಮಾಡ್ತಾನೆ, ನನ್ನ ಒಂದು ಕೂಗಿಗೆ ಹೋಗ್ಕೊಡ್ತಾನೆ ಅನ್ನುವಂತಹ ನಂಬಿಕೆ ನಮಗೆ ಇಲ್ಲದೆ ಹೋದಾಗ ಇವೆಲ್ಲವೂ ಕೂಡ ನಮ್ಗೆ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಒಂದು ನಾಮಕ್ಕೆ ನಾನು ಯಾಕೆ ಈ ಒಂದು ಕಥೆಯನ್ನ ಹೇಳಿದೆ ಅಂದ್ರೆ, ಸುಪರ್ಣ ಅಂತಂದ್ರೆ ಸುಂದರವಾದ ರೆಕ್ಕೆಯಲ್ಲಿ ಓಡ್ ಬರ್ತಾನೆ. ನಾವಾಗ್ಲೇ ಹೇಳಿದೆ ನಿಮ್ಗೆ, ಗಜೇಂದ್ರ ಮೋಕ್ಷದ ಒಂದು ಕಥೆಯಲ್ಲಿ ಆ ಮೊಸಳೆ ಆನೆಯನ್ನ ಹಿಡಿದಾಗ್ಲೂ ಕೂಡ ಅದರ ಒಂದು ಇಡೀ ಪ್ರಯತ್ನವನ್ನ ಮಾಡಿ ಕೊನೆಗೆ ಆಗೋದೇ ಇಲ್ಲ ಅಂದಾಗ ನಾರಾಯಣ ಒಂದು ಹೆಸರಲ್ಲಿ ಹೋಗ್ತಾನೆ. ಆಗ ಲಕ್ಷ್ಮಿಯನ್ನು ಕೂಡ ಬಿಟ್ಟು ಬಂದು ವಿಷ್ಣು ಆ ಒಂದು ಗಜನನ್ನ ಒಂದು ಮೋಕ್ಷವನ್ನ ಕೊಡುವಂತಹ ನಿಟ್ಟಿನಲ್ಲಿ ಅವನು ಸಹಾಯವನ್ನು ಮಾಡ್ತಾನೆ. ಈ ಕಥೆಯನ್ನು ಆಲ್ರೆಡಿ ಹೇಳಿರೋ ಇದರಿಂದ ನಾನು ಈ ಕಥೆಯನ್ನ ಈ ನಾಮಕ್ಕೆ ಉಪಯೋಗಿಸಿಲ್ಲ. ಆಕ್ಚುಲಿ ಗಜೇಂದ್ರ ಮೋಕ್ಷದ ಕಥೆ ಈ ಒಂದು ನಾಮಕ್ಕೆ ಬಹಳ ಆಪ್ತವಾದದ್ದು ಅಥವಾ ಸೂಟ್ ಆಗುತ್ತೆ ಅಂತ ನಾನು ಹೇಳ್ಬೋದು. ಆದ್ರೆ ಈ ಒಂದು ಕಥೆಯು ಕೂಡ ಸತ್ಯಭಾಮಿ ಮತ್ತೆ ಕೃಷ್ಣನ ಒಂದು ಪ್ರಸಂಗ ಏನಿತ್ತು, ಇದು ಸಾಮಾನ್ಯವಾಗಿ ನಮ್ಗೆ ಸಿಗೋದಿಲ್ಲ ಈ ತರ ಕಥೆಗಳು. ಯಾರು ಶಾಸ್ತ್ರಗಳನ್ನ ಹೋಗ್ತಾರೆ, ಭಾಗವತವನ್ನ ಹೋಗ್ತಾರೆ, ಅಲ್ಲವೂ ಕೂಡ ಈ ರೀತಿ ಉಪಕಥೆಗಳು ನಮ್ಗೆ ಸಿಗ್ತಾ ಹೋಗುತ್ತೆ. ಹಾಗೆ ಸತ್ಯಭಾಮನಿಗೆ ಹೇಳಿದಾಗ ಯಾರು ನನ್ನಲ್ಲಿ ಅನನ್ಯವಾದಂತಹ ವಿಶ್ವಾಸವನ್ನು ಇಡ್ತಾರೆ, ಜಪವನ್ನು ಮಾಡ್ತಾರೆ, ಪೂಜೆಯನ್ನು ಮಾಡ್ತಾರೆ, ಪುನಸ್ಕಾರವನ್ನು ಮಾಡ್ತಾರೆ, ಎಲ್ಲವನ್ನೂ ಮಾಡಿಯೂ ನನ್ನಲ್ಲಿ ಅನುಮಾನವನ್ನ ಯಾರು ಪಡ್ತಾ ಹೋಗ್ತಾರೆ ಅಂತವರಿಗೆ ನಾನು ಸಿಗೋದ್ ಕಷ್ಟ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪರಮಾತ್ಮ ಹೇಳ್ತಾ ಹೋಗ್ತಾರೆ. ಸೊ ಈ ಒಂದು ನಾಮ ಸುಪರ್ಣ ಅಂದ್ರೆ ಸುಂದರವಾದ ಸಂಸಾರದ ಭವ ಸಾಗರವನ್ನ ದಾಟಿಸಲು ಪರಮಾತ್ಮ ಸದಾ ನಮ್ಮ ಜೊತೆ ಇರ್ತಾನೆ ಅನ್ನುವಂತ ಅರ್ಥದಲ್ಲಿ ನಾವು ಈ ಒಂದು ನಾಮವನ್ನ ಅರ್ಥೈಸ್ಕೊಂಡು, ಸುಪರ್ಣ ಅಂದ್ರೆ ಸುಂದರವಾದ ರೆಕ್ಕೆಗಳನ್ನ ಹೊಂದಿ ಸಂಸಾರದ ಭವ ಸಾಗರದ ದಾಟಿಸೋದಕ್ಕೆ ಪರಮಾತ್ಮ ನಮಗೆ ಸದಾ ಸಹಾಯವನ್ನು ಮಾಡ್ತಾನೆ ಅನ್ನೋದನ್ನ ಈ ಒಂದು ನಾಮವನ್ನ ಅರ್ಥೈಸ್ಕೊಂಡು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಭುಜಗೋತ್ತಮ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಭುಜಗ ಅಂತ ಅಂದ್ರೆ ಎಲ್ಲರಿಗೂ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸ್ಪಷ್ಟವಾಗಿ? ಈಗ ಕೇಳಿಸ್ತಿದೆ ಕೇಳಿಸ್ತಾ ಇದೆ. ಸೊ ಭುಜಗೋತ್ತಮ ಭುಜಗೋತ್ತಮ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಭುಜಗ ಅಂತ ಅಂದ್ರೆ ಹಾವು ಅನ್ನುವಂತ ಅರ್ಥ ಬರುತ್ತೆ. ಇನ್ನ ಶಂಕರ ಭಗವತ್ಪಾದರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ, ಭುಜೇನ ಗಚ್ಚತಿ ತತ್ ಭುಜಗಃ ಅಂದ್ರೆ ಭುಜಗ ಅಂದ್ರೆ ಹಾವಿನ ಮೇಲೆ ಮಲಗಿರುವವನು, ಹಾವಿನ ತೋಳನ್ನ ಆಶ್ರಯವನ್ನಾಗಿಟ್ಟುಕೊಂಡು ಹಾವಿನ ಮೇಲೆ ಮಲಗಿರ್ತಾನೆ, ಅದಕ್ಕೋಸ್ಕರ ಅವನಿಗೆ ಭುಜಗೋತ್ತಮ ಅನ್ನುವಂತಹ ಒಂದು ಅರ್ಥದಲ್ಲಿ ನಾವು ಈ ನಾಮವನ್ನು ಅರ್ಥೈಸ್ಕೊಬಹುದು. ಇಲ್ಲಿ ಭುಜಗ ಅಂತ ಅಂದ್ರೆ ಹಾವು, ಆದಿಶೇಷನ ಮೇಲೆ ಸದಾ ಸಾಗರದ ಮಧ್ಯ, ಆ ತಂಪಾದಂತಹ ಸಾಗರದ ಮಧ್ಯ ಶೀತವನ್ನ ಉಳ್ಳಂತಹ ಹಾವಿನ ಮೇಲೆ ಸದಾ ಲಕ್ಷ್ಮೀ ಸಮೇತನಾಗಿ ವಿಷ್ಣು ಶಯನವನ್ನು ಮಾಡ್ತಾನೆ, ಮಲಗಿರ್ತಾನೆ. ಆ ದೃಶ್ಯವನ್ನು ನಾವು ಖಂಡಿತ ನಮ್ಮ ಚಿತ್ರಣಕ್ಕೆ ಬಂದಿರುತ್ತೆ. ಆ ಆದಿಶೇಷನ ಮೇಲೆ, ಆ ವಾಸುಕಿಯ ಮೇಲೆ, ಅದರ ಸರ್ಪಗಳ ಸಾಗರದ ಮೇಲೆ, ಆ ಸಾಗರದ ಮೇಲೆ ಇರುವಂತಹ ಸರ್ಪ, ಆ ಆದಿಶೇಷ ಅಂತ ನಾವೇನ್ ಹೇಳ್ತೀವಿ, ಅದರ ಮೇಲೆ ಅವನು ಶಯನವನ್ನ ಮಾಡ್ತಾನೆ. ಅದಕ್ಕಾಗಿ ಅವನಿಗೆ ಭುಜಗೋತ್ತಮ ಅನ್ನುವಂತ ಒಂದು ನಾಮದಲ್ಲಿ ನಾವು ಅವನನ್ನ ಕರೀತೀವಿ. ಆದಿಶೇಷನ ಒಂದು ಕಥೆಯನ್ನ ಇವತ್ತು ಈ ಒಂದು ನಾಮಕ್ಕೆ ನಾನು ಸಂಗ್ರಹ ಮಾಡಿದ್ದೀನಿ. ಸಾಮಾನ್ಯವಾಗಿ ಆದಿಶೇಷ ಯಾರು ಅನ್ನೋದು ನಮ್ಮೆಲ್ಲರೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಅನಂತ ಪದ್ಮನಾಭ ಅನ್ನುವಂತಹ ಒಂದು ದೇವಸ್ಥಾನವು ಕೂಡ ನಮಗೆ ಕೇರಳದಲ್ಲಿ ಕಾಣ್ತಾ ಹೋಗುತ್ತೆ. ಅಂದ್ರೆ ಆ ಆದಿಶೇಷನನ್ನ ಪೂಜನೀಯವಾಗಿ, ಅಂದ್ರೆ ವಿಷ್ಣುವನ್ನ ಎಷ್ಟರ ಮಟ್ಟಿಗೆ ನಾವು ಕಾಣ್ತೀವಿ ಅಂದ್ರೆ ವಿಷ್ಣುವಿನ ಒಂದು ಸ್ವರೂಪನೇ ಆದಿಶೇಷ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನಾವು ವಿಷ್ಣುವಿನ ತತ್ವ ಆದಿಶೇಷನಿಗಿದೆ ಅನ್ನುವಂತಹ ಒಂದು ನಂಬಿಕೆಯಲ್ಲಿ ನಾವು ಆ ಸರ್ಪವನ್ನ, ಆ ಭುಜಗನನ್ನ ನಾವು ಪೂಜೆ ಮಾಡ್ತೀವಿ. ಕಶ್ಯಪ ಮತ್ತೆ ಕದ್ರು ಅನ್ನುವಂತಹ ದಂಪತಿಗಳಿಗೆ ಮೊದಲನೆಯ ಒಂದು ಪುತ್ರನಾಗಿ ಆದಿಶೇಷ ಜನ್ಮವನ್ನ ತಾಳ್ತಾನೆ. ಈ ಒಂದು ಕಥೆ ನಾನು ಸುಮಾರು ಸತಿ ಹೇಳಿದ್ದೀನಿ. ಕಶ್ಯಪರು ಮತ್ತೆ ಕದ್ರು ಗರುಡನ ಒಂದು ಪುರಾಣವನ್ನ ಹೇಳ್ಬೇಕಂದ್ರೆ, ಗರುಡನ ಒಂದು ಜನನದ ಬಗ್ಗೆ ಹೇಳ್ಬೇಕಂದ್ರೆ ಹಿಂದಿನ ಒಂದಿಷ್ಟು ನಾಮಗಳು ಈ ಒಂದು ಕಥೆಯನ್ನ ನಾನು ಹೇಳಿದ್ದೆ. ಕಶ್ಯಪ ಮತ್ತೆ ಕದ್ರು ಇಬ್ಬರ ದಂಪತಿಗಳಿಗೆ ಆದಿಶೇಷ ಜನ್ಮವನ್ನ
ಮೊದಲನೇ ಮಗನಾಗಿ ಆದಿಶೇಷ ಜನ್ಮವನ್ನ ತಾಳ್ತಾನೆ. ಅದರ ನಂತರ ಬಹಳಷ್ಟು ನಾಗ ಸಂತಾನ ಕದ್ರುವಿನ ಹೊಟ್ಟೆನಲ್ಲಿ ಹುಟ್ಟುತ್ತಾರೆ. ಆಗ ಆ ಒಂದು ಮೂಲದಿಂದ ನಾಗರ ಒಂದು ಸಂತಾನ ಆಯ್ತು ಅನ್ನೋದನ್ನು ಕೂಡ ನಾವು ಆ ಕಥೆಗಳಲ್ಲಿ ತಿಳ್ಕೊಂಡಿದ್ದೀವಿ. ಆ ಕತೆ ಮುಂದುವರಿಸ್ಬೇಕು ಅಂತ ಅಂದ್ರೆ ಕದ್ರು ಮತ್ತೆ ವಿನತ ಅನ್ನೋರು ಇಬ್ರು ಕೂಡ ಕಶ್ಯಪನ ಒಂದು ಹೆಂಡತಿಯರು. ಒಂದು ಸತಿ ಏನಾಗುತ್ತೆ, ಅವರು ವಾಯು ವಿರಹಕ್ಕೆ ಹೋಗ್ತಾ ಇರ್ತಾರೆ. ವಿನತ ಮತ್ತೆ ಕದ್ರು ವಾಯು ವಿರಹಕ್ಕೆ ಹೋಗ್ತಾ ಇರ್ಬೇಕಂದ್ರೆ ಅಲ್ಲೊಂದು ಕುದುರೆಯನ್ನ ನೋಡ್ತಾರೆ. ಬಿಳಿ ಕುದುರೆಯನ್ನ ಗಮನಿಸ್ತಾರೆ. ಅದು ಸಾಯಂಕಾಲದ ಒಂದು ಹೊತ್ತು. ಬಿಳಿ ಕುದುರೆಯನ್ನ ನೋಡಿ ಕದ್ರು ಹೇಳ್ತಾಳೆ, ಇಲ್ಲ ಆ ಕುದುರೆ ಬಹಳ ಶ್ವೇತವರ್ಣವಾಗಿ ಒಂದು ಸ್ವಲ್ಪವೂ ಕೂಡ ಒಂದು ಅಂದ್ರೆ ಒಂದು ಎಳ್ಳಷ್ಟು ಕೂಡ ಅದಕ್ಕೆ ಕಪ್ಪಿನ ವರ್ಣ ಅಂದ್ರೆ ಕೃಷ್ಣ ವರ್ಣ ಇಲ್ಲೇ ಇಲ್ಲ, ಸಂಪೂರ್ಣವಾಗಿ ಅದು ಶ್ವೇತವರ್ಣವಾಗಿದೆ, ಅಂದ್ರೆ ಬಿಳಿಯ ವರ್ಣವನ್ನ ತುಂಬಿಕೊಂಡಿದೆ ಅಂತ ಕದ್ರು ವಾದ ಮಾಡ್ತಾಳೆ. ಅದಕ್ಕೆ ವಿನೀತಾ ಹೇಳ್ತಾಳೆ, ಇಲ್ಲ ಇಲ್ಲ, ನೀನ್ ಹೇಳ್ತಾ ಇರೋದು ಸರಿ, ಅದು ಬಿಳಿ ಕುದುರೆನೆ ನಿಜ, ಆದ್ರೆ ಆ ಕುದುರೆಯ ಬಾಲ ಇದೆಯಲ್ಲ ಅದು ಕಪ್ಪಾಗಿದೆ ಅಂತ ವಿನೀತಾ ವಾದವನ್ನ ಮಾಡ್ತಾಳೆ. ಸಾಮಾನ್ಯವಾಗಿ ನಿಮ್ಗೆ ಕೂಡ ಗೊತ್ತಿರ್ಬೋದು, ಈ ಸವತಿಯರು ಅಥವಾ ಈ ಸಂವಾದ ಅಂತ ಅಂದಾಗ ಅಲ್ಲಿ ಒಂದು ಕಡೆ ಒಂದು ಕಾನ್ವರ್ಸೇಷನ್ ಅಂತ ಆಗುತ್ತೆ. ಆ ಕಾನ್ವರ್ಸೇಷನ್ ಜಗಳ ಆಗಿ ಕನ್ವರ್ಟ್ ಆಗುತ್ತೆ. ಅಲ್ಲೂ ಕೂಡ ಅದೇ ಆಯ್ತು. ಸಾಯಂಕಾಲದ ಹೊತ್ತಾದ್ರಿಂದ ಅವರಿಗೆ ಇದೊಂದು ಪ್ರಶ್ನೆ ಆಗಿ ಮೂಡುತ್ತೆ. ಆ ಕುದುರೆಯ ಬಾಲ ಕಪ್ಪಿದೆ ಅಂತ ಒಬ್ರು, ಇಲ್ಲ ಅದು ಕೂಡ ಶ್ವೇತವರ್ಣವಾಗೇ ಇದೆ ಅಂತ ಒಬ್ರು. ಇದೇ ಡಿಬೇಟ್ ಅಲ್ಲಿ ಒಂದು ಪಂದ್ಯವನ್ನ ಕಟ್ತಾರೆ. ಕದ್ರು ಮತ್ತೆ ವಿನೀತಾ ಒಂದು ಪಂದ್ಯವನ್ನ ಕಟ್ತಾರೆ. ಈ ಕಥೆಯನ್ನು ನಾನು ಆಲ್ರೆಡಿ ಗರುಡನ ಜನನದ ಬಗ್ಗೆ ಹೇಳಿದಾಗ ಹೇಳಿದ್ದೆ. ಆದ್ರೆ ಇಲ್ಲಿ ಅನಂತ ಶೇಷನ ಬಗ್ಗೆ ಅಥವಾ ಅನಂತನ ಬಗ್ಗೆ ನಾನು ಹೇಳ್ಬೇಕಾದಾಗ ಅವ್ರ ತಂದೆ ತಾಯಿ ಕೂಡ ಬರ್ತಾರೆ, ಕಶ್ಯಪ ಮತ್ತೆ ಕದ್ರು. ಅದಕ್ಕೋಸ್ಕರ ಸ್ವಲ್ಪ ಪೀಠಿಕೆಯಾಗಿ ಈ ಕಥೆಯನ್ನು ಕೂಡ ಹೇಳ್ತಾ ಇದ್ದೀನಿ. ಆ ಕಾನ್ವರ್ಸೇಷನ್ ಒಂದು ಡಿಬೇಟ್ ಆಗತ್ತೆ. ಅವರು ಒಂದು ಪಂದ್ಯವನ್ನ ಕಟ್ತಾರೆ. ಏನದು ಪಂದ್ಯ ಅಂತ ಅಂದ್ರೆ, ಆ ಕುದುರೆಯ ಬಾಲ ಕಪ್ಪಾಗಿದ್ದಲ್ಲಿ ನೀನು ನನ್ನ ದಾಸಿ ಆಗ್ಬೇಕು, ಇಲ್ಲ ಅದು ಶ್ವೇತವರ್ಣ ಆಗಿದ್ರೆ ನಾನು ನಿನ್ನ ದಾಸಿ ಆಗ್ತೇನೆ ಅಂತ ಇಬ್ರು ಕೂಡ ಪಂದ್ಯವನ್ನ ಕಟ್ತಾರೆ. ಅದಕ್ಕೂ ಕೂಡ ಒಪ್ಕೊಂತಾರೆ. ಅದು ಸಾಯಂಕಾಲದ ಹೊತ್ತಾಗ ಅವತ್ತಿನ ದಿನ ಬೇಡ, ಅದ್ರ ನೆಕ್ಸ್ಟ್ ಡೇ ಬಂದು ನಾವು ಕುದುರೆಯ ಬಾಲವನ್ನ ಪರೀಕ್ಷೆ ಮಾಡಿ ಅದ್ರ ಕುದುರೆಯ ಬಾಲ ಕಪ್ಪಾಗಿದ್ದಾಗ ಆಗಿದ್ರೆ ನಾನ್ ನಿನ್ನ ದಾಸಿ ಆಗ್ತೀನಿ ಅಂತ ಒಂದು ಪಂದ್ಯವನ್ನ ಕಟ್ಕೊಂಡು ಅವ್ರು ವಾಪಸ್ ಹಿಂತಿರುಗ್ತಾರೆ. ಕದ್ರು ಎಷ್ಟು ಕೆಟ್ಟ ಸ್ವಭಾವದವಳು ಅಂತ ಅಂದ್ರೆ, ಅಕಸ್ಮಾತ್ ಆ ಕುದುರೆಯ ಬಾಲ ಕಪ್ಪೆ ಆಗಿದ್ರೆ ನಾನೆಲ್ಲಿ ದಾಸಿ ಆಗ್ಬೇಕಾಗುತ್ತೋ ವಿನತಾಗೆ ಅನ್ನುವಂತಹ ಒಂದು ದೃಷ್ಟಿನಲ್ಲಿ ಆ ಸಾಯಂಕಾಲವೇ ದೀಪದ ಒಂದು ಬೆಳಕಿನಲ್ಲಿ ಹೋಗಿ ಆ ಕುದುರೆಯನ್ನ ನೋಡ್ಕೊಂಡ್ ಬರ್ತಾಳೆ. ಆ ಕುದುರೆಯ ಬಾಲ ಶ್ವೇತವರ್ಣವಾಗೇ ಆಗಿರುತ್ತೆ, ಅಂದ್ರೆ ಬಿಳಿ ಬಣ್ಣವನ್ನೇ ಹೊಂದಿರುತ್ತೆ. ಆಗ ಅವಳಿಗೆ ಅನುಮಾನ ಬಂದ್ಬಿಡುತ್ತೆ, ಅಂದ್ರೆ ಭಯ ಶುರು ಆಗ್ಬಿಡುತ್ತೆ. ಎಲ್ಲಿ ನಾನು ವಿನೀತಾಗೆ ದಾಸಿ ಆಗ್ಬೇಕಾಗುತ್ತೋ ಅಂತ ಅಂದ್ಬಿಟ್ಟು ತನ್ನದೇ ಮಕ್ಕಳಾದಂತಹ ನಾಗ ಸಂತಾನವನ್ನ ಕರೀತಾರೆ. ಕದುವಿನ ಎಲ್ಲಾ ಮಕ್ಕಳು ಕೂಡ ನಾಗ ಸಂತಾನದ ತಾಯಿ. ವಿನಿತಾ ಬಂದು ಗರುಡ ಮತ್ತೆ ಅರುಣನ ತಾಯಿ. ಅರುಣ ನಿಮ್ಗೆ ಗೊತ್ತಿರ್ಬೋದು, ಸೂರ್ಯನ ಸಾರಥಿ ಅರುಣ, ಮತ್ತೆ ಗರುಡನ ತಾಯಿ ವಿನಿತಾ. ಕದ್ರುವಿನ ಮಕ್ಕಳೆಲ್ಲರೂ ಕೂಡ ನಾಗ ಸಂತಾನ. ಆದಿಶೇಷನು ಕೂಡ ಕದ್ರುವಿನ ಮೊದಲನೇ ಮಗ ಆಗಿ ಜನಿಸಿರ್ತಾನೆ. ಸೊ ಇಡೀ ನಾಗ ಸಂತಾನ ಆದಿಶೇಷನ್ನು ಕೂಡ ಒಳಗೊಂಡು ಈ ಒಂದು ಚರ್ಚೆ ಆಗುತ್ತೆ ಅವತ್ತಿನ ದಿನ ರಾತ್ರಿ. ಈ ರೀತಿ ನಾವು ವಾಯುವಿಹಾರಕ್ಕೆ ಅಂತ ಹೋಗಿದ್ವಿ, ಅಲ್ಲಿ ಒಂದು ಕುದುರೆಯನ್ನ ನೋಡಿದ್ವಿ, ಈ ತರ ಪಂದ್ಯವನ್ನ ಕಟ್ಟಿದ್ವಿ, ಆದ್ರೆ ಆ ಕುದುರೆಯ ಬಾಲ ಶ್ವೇತವರ್ಣವಾಗೇ ಇದೆ. ಹೇಗಾದ್ರೂ ಮಾಡಿ ಬೆಳಿಗ್ಗೆ ಆಗೋದ್ರೊಳಗಡೆ ನೀವೆಲ್ಲರೂ ಕೂಡ ಹೋಗಿ ಆ ಕುದುರೆಯ ಬಾಲವನ್ನ ಕಚ್ಚಿ ಅದನ್ನ ಕಪ್ಪಾಗಿ ಮಾಡಿ ಬನ್ನಿ, ಆಗ ನಾನು ದಾಸಿ ಆಗೋದು ತಪ್ಪುತ್ತೆ ಅಂತ ಇಡೀ ನಾಗ ಸಂತಾನಕ್ಕೆ ಅವಳು ಆಜ್ಞೆಯನ್ನ ಮಾಡ್ತಾಳೆ. ಅಂದ್ರೆ ತನ್ನ ಮಕ್ಕಳಿಗೆ ಆಜ್ಞೆಯನ್ನ ಮಾಡ್ತಾಳೆ. ಇದರಲ್ಲಿ ಆದಿಶೇಷನು ಕೂಡ ಇರ್ತಾನೆ. ಆದಿಶೇಷ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಇಲ್ಲಮ್ಮ, ನೀನು ಮಾಡ್ತಿರೋದು ತಪ್ಪು, ನೀನು ಮೋಸ ಮಾಡ್ತಾ ಇದೀಯಾ, ನಿನ್ನದೇ ಮಕ್ಕಳಿಗೆ ನೀನು ತಪ್ಪನ್ನ ಹೇಳ್ಕೊಡ್ತಾ ಇದೀಯಾ, ದ್ರೋಹವನ್ನು ಮಾಡು ಅಂತ ಹೇಳ್ಕೊಡ್ತಾ ಇದೀಯಾ, ನಾನು ಇದಕ್ಕೆ ಒಪ್ಕೊಳ್ಳಲ್ಲ ಅಂತ ಆದಿಶೇಷ ಹಿಂದೆ ಸರಿತಾನೆ. ಅದಾದ್ಮೇಲೆ ಇನ್ನಿಷ್ಟು ಅವರ ಒಂದು ಸಂತಾನ ಇರುತ್ತಲ್ಲ, ಅದು ನಾಗ ಸಂತಾನ ಇರುತ್ತಲ್ಲ, ಅವರು ಇದಕ್ಕೆ ಒಪ್ಕೊಂತಾರೆ. ತಾಯಿ ದಾಸಿ ಆಗೋಗ್ತಾಳೆ, ಅಂದ್ರೆ ತನ್ನ ಮಲತಾಯಿಗೆ ದಾಸಿ ಆಗೋಗ್ತಾಳೆ ಅನ್ನುವಂತಹದ್ರಲ್ಲಿ, ಆಯ್ತಮ್ಮ ನಾನು ಹೋಗಿ ಆ ಬಾಲವನ್ನ ಕಚ್ಚಿ ಅದನ್ನ ಕಪ್ಪಾಗಿ ಮಾಡೋ ತರ ಮಾಡಿ ಬರ್ತೀನಿ ಅಂತ. ಯಾವಾಗ ಸ್ವಲ್ಪ ಜನ ಮಕ್ಕಳು, ಅಂದ್ರೆ ನಾಗ ಸಂತಾನದ ಸ್ವಲ್ಪ ಜನ ಮಕ್ಕಳು ಯಾವಾಗ ಇದಕ್ಕೆ ಒಪ್ಕೊಂಡ್ಲಿಲ್ಲ, ಆಗ ಕದ್ರು ಒಂದು ಶಾಪವನ್ನ ಕೊಡ್ತಾಳಂತೆ. ಅದು ಕೂಡ ಶಾಸ್ತ್ರದಲ್ಲಿ ಮೆನ್ಷನ್ ಆಗಿದೆ. ಏನ ಶಾಪ ಅಂತಂದ್ರೆ, ಮುಂದೊಂದು ದಿನ
ಸರ್ಪಯಾಗ ನಡೆಯುತ್ತೆ. ಆ ಸರ್ಪಯಾಗದಲ್ಲಿ ನೀವ್ ಯಾರ್ಯಾರು ಅಮ್ಮನ ಮಾತನ್ನ ಕೇಳಲಿಲ್ವೋ ಅವರೆಲ್ಲರೂ ಕೂಡ ಆ ಸರ್ಪಯಾಗಕ್ಕೆ ನೀವು ಆಹುತಿ ಆಗ್ತೀರಾ ಅನ್ನುವಂತ ಒಂದು ಶಾಪವನ್ನ ಕೊಡ್ತಾಳೆ. ಸಾಮಾನ್ಯ ನಿಮ್ಗೆಲ್ಲರೂ ಕೂಡ ಪರೀಕ್ಷಿತ ಮಗನಾದಂತಹ ಜಯಮೇಜಯ ಮಾಡಿದಂತಹ ಯಾಗದ ಒಂದು ಕಥೆ ನಿಮ್ಗೆ ಗೊತ್ತೇ ಇರತ್ತೆ. ಜನಮೇಜಯ ಒಂದು ಯಾಗವನ್ನ ಮಾಡ್ತಾನೆ. ತಕ್ಷಕನನ್ನ ಸಾಯಿಸ್ಬೇಕು, ಇಡೀ ನಾಗ ಸಂತಾನವನ್ನ ಸಾಯಿಸ್ಬೇಕು ಅಂತ ಒಂದು ಪ್ರತಿಜ್ಞೆಯನ್ನ ಮಾಡಿ ಜಯಮೇಜಯ ಒಂದು ಯಾಗವನ್ನು ಮಾಡ್ತಾನೆ. ಆಗ ಈ ಕದ್ರುವಿನ ಶಾಪ ಫಲಿಸುತ್ತೆ. ಅಂದ್ರೆ ಆ ನಾಗ ಸಂತಾನದ ಎಲ್ಲಾ ಸರ್ಪಗಳು ಕೂಡ ಆ ಒಂದು ಹೋಮಕುಂಡಕ್ಕೆ ಹೋಗಿ ಬಿದ್ದು ಸಾಯ್ತವೆ. ಯಾಕೆ ಆ ಒಂದು ಪ್ರಸಂಗ ಬಂತು ಅಂದ್ರೆ ಕದ್ರು ಶಾಪವನ್ನು ಕೊಟ್ಟಿರ್ತಾಳೆ ತನ್ನ ಮಕ್ಕಳಿಗೆ, ನೀವು ಮುಂದೆ ನಡೆಯುವಂತಹ ಸರ್ಪಯಾಗದಲ್ಲಿ ನೀವೆಲ್ಲರೂ ಕೂಡ ಆಹುತಿ ಆಗ್ತೀರಾ ಅಂತ. ಅದು ಬೇರೆ ಇನ್ನೊಂದೇ ಕಥೆ ಇದೆ. ಜಯಮೇಜಯ ಪರೀಕ್ಷಿತ ಅಲ್ಲೂ ಕೂಡ ಮಹಾಭಾರತದಲ್ಲಿ ಬರುವಂತಹ ಒಂದು ಪ್ರಮುಖವಾದಂತಹ ಕಥೆ. ಮತ್ತೆ ಈ ಕಥೆಗೆ ವಾಪಸ್ ಬರೋದಾದ್ರೆ ಒಂದಿಷ್ಟು ಸರ್ಪಗಳು ಅದಕ್ಕೆ ಒಪ್ಕೊಂತವೆ, ಹೋಗಿ ಅದರ ಒಂದು ಬಾಲವನ್ನ ಕಚ್ಚಿ ಅದಕ್ಕನ್ನ ಕಪ್ಪಾಗಿ ಮಾಡಿ ಬರ್ತವೆ. ಮತ್ತೆ ಬೆಳಿಗ್ಗೆ ಆಗತ್ತೆ. ಮತ್ತೆ ವಿನತಾ ಹೋಗ್ತಾಳೆ, ಆ ನಾಗದ ಒಂದು ಬಾಲವನ್ನ ನೋಡ್ತಾಳೆ, ಕಪ್ಪಿದೆ ಅಂತ ಅಂದ್ಬಿಟ್ಟು ವಿನತಾ ಬಂದು ಕದ್ರುವಿನ ದಾಸಿ ಆಗ್ತಾಳೆ. ಅಲ್ಲಿಂದ ಗರುಡ ಹೋಗ್ತಾನೆ. ಅದು ಹೇಗೆ ವಿನಿತನನ್ನ ಬಿಡಿಸ್ಕೊಂತಾನೆ ಎಲ್ಲಾ ಕಥೆನ, ನಾನು ಗರುಡನ ಒಂದು ಕಥೆಯನ್ನ ಹೇಳ್ಬೇಕಂದ್ರೆ ಹೇಳಿದ್ದೀನಿ. ಹಿಂದಿನ ರೆಕಾರ್ಡಿಂಗ್ಸ್ ಅಲ್ಲಿ ಖಂಡಿತ ಈ ಕಥೆಗಳು ಮೆನ್ಷನ್ ಆಗಿದೆ. ಬಹಳಷ್ಟು ಒಂದು 6 ತಿಂಗಳು ಮುಂಚೆನೆ ಈ ಒಂದು ಕಥೆ ಬಂದು ಹೋಗಿದೆ ಅಂತ ಭಾವಿಸ್ತೇನೆ. ಸೊ ಇಲ್ಲಿ ಆದಿಶೇಷನ ಒಂದು ಕಥೆಯನ್ನ ಇಲ್ಲಿ ಬರೋದೇ ಆದ್ರೆ, ಆದಿಶೇಷ ಯಾವತ್ತಿಗೂ ಕೂಡ ಈ ಒಂದು ಇದಕ್ಕೆ ಒಪ್ಕೊಂಡಿಲ್ಲ. ಯಾಕೆಂದ್ರೆ ಆದಿಶೇಷನ ಮನಸ್ಸು ಯಾವಾಗಲೂ ಕೂಡ ಸಾತ್ವಿಕವಾದಂತಹ ಮನಸ್ಸಿರುತ್ತೆ. ಈ ಒಂದು ಅಂದ್ರೆ ಈ ಒಂದು ಪ್ರಸಂಗ ಆದ್ಮೇಲೆ ತನ್ನ ತಾಯಿ ಜೊತೆ ಅಂದ್ರೆ ಕದ್ರು ಜೊತೆ ಆದಿಶೇಷ ಇರೋದಿಲ್ಲ. ಅವನು ಆಚೆ ಬಂದ್ಬಿಡ್ತಾನೆ. ಆಚೆ ಬಂದು ಒಂದಿಷ್ಟು ಪುಣ್ಯಕ್ಷೇತ್ರಗಳಿಗೆ ಅವನು ಭೇಟಿ ಕೊಡ್ತಾನೆ. ಬದ್ರಿಕಾಶ್ರಮ ಮತ್ತೆ ಗೋಕರ್ಣ ಇಲ್ಲೆಲ್ಲ ಹೋಗಿ ಅವನು ಘೋರ ತಪಸ್ಸನ್ನ ಮಾಡ್ತಾನೆ ಆದಿಶೇಷ. ಅಂದ್ರೆ ಅದನ್ನ ನಾಗದ ಒಂದು ಅವತಾರ, ನಾಗನ ಒಂದು ಸ್ವರೂಪ ಇದ್ರೂ ಕೂಡ ಅವರಿಗೂ ಕೂಡ ತಪಸ್ಸನ್ನ ಮಾಡುವಂತಹ ಎಲ್ಲಾ ಶಕ್ತಿಯೂ ಕೂಡ ಅವ್ರಿಗೂ ಇರುತ್ತೆ. ಅದಕ್ಕೆ ಬ್ರಹ್ಮ ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಬ್ರಹ್ಮ ಪ್ರತ್ಯಕ್ಷ ಆಗಿ ಒಂದು ವರವನ್ನ ಕೊಡ್ತಾನೆ. ನೀನು ಇಡೀ ಭೂಮಿಯ ಭಾರವನ್ನ ಸಹಿಸಿಕೊಳ್ಳುವಂತಹ ಶಕ್ತಿನ ನಾನು ನಿನ್ನ ಕೊಡ್ತೀನಿ ಅಂತ ಬ್ರಹ್ಮ ವರವನ್ನ ಕೊಡ್ತಾನೆ. ವಿಷ್ಣು ಬಂದು ಇನ್ನೊಂದು ವರವನ್ನ ಕೊಡ್ತಾನೆ, ನಿನ್ನನ್ನ ನಾನು ಹಾಸಿಗೆಯಾಗಿ ಮಾಡ್ಕೊಂತೀನಿ, ಸದಾ ನೀನು ನನ್ನ ಜೊತೆಯೇ ಇರುವಂತೆ ನಾನು ನಿಮ್ಗೆ ಪ್ರೇರಣೆ ನೀಡ್ತೀನಿ, ನೀನು ಸದಾ ನನ್ನ ಜೊತೆನೇ ಇರ್ಬೋದು, ನೀನನ್ನ ಹಾಸಿಗೆ ಆಗುವಂತ ಸಾಗರದ ಮಧ್ಯದಲ್ಲಿ ಶೇಷನಾಗಿ 7 ತಲೆಗಳನ್ನ ಹೊಂದಿರಂತ ಆದಿಶೇಷನು ವಿಷ್ಣುವಿಗೆ ಶಯನದ ಒಂದು ಆಸನವಾಗಿ ಅವನು ಆಗ್ತಾನೆ. ಇಲ್ಲಿಗೆ ಈ ಆದಿಶೇಷ ಯಾರು ಅಂತ ನಿಮ್ಗೆ ಪರಿಚಯ ಆಗುತ್ತೆ. ಆ ಆದಿಶೇಷನಿಗೂ ಮತ್ತೆ ವಿಷ್ಣುವಿಗೆ ಎಷ್ಟರ ಮಟ್ಟಿಗೆ ಸಂಬಂಧ ಅಂತಂದ್ರೆ ಎಲ್ಲಾ ಅವತಾರದಲ್ಲೂ ಕೂಡ ಆದಿಶೇಷ ವಿಷ್ಣುವಿನ ಜೊತೆನೆ ಇರ್ತಾನೆ. ರಾಮ ಅವತಾರ ಲಕ್ಷ್ಮಣನಾಗಿ ಬಂದವನು ಆದಿಶೇಷ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಕೃಷ್ಣನ ಅವತಾರದಲ್ಲಿ ಅಣ್ಣನಾಗಿ ಬಲರಾಮನಾಗಿ ಬಂದದ್ದು ಆದಿಶೇಷ ಅಂತ ಶಾಸ್ತ್ರಗಳು ಹೇಳುತ್ತೆ. ಇನ್ನ ಪತಂಜಲಿ ಋಷಿಗಳು ನಿಮ್ಗೆಲ್ಲರೂ ಕೂಡ ಗೊತ್ತಿರ್ಬೋದು. ಯೋಗ ಶಾಸ್ತ್ರವನ್ನ ಬರೆದಂತ ಪತಂಜಲಿ ಋಷಿಗಳು, ಸಂಸ್ಕೃತ ವ್ಯಾಕರಣವನ್ನ ಬರೆದಂತಹ ಪತಂಜಲಿ ಋಷಿ, ಅವರು ಕೂಡ ಆದಿಶೇಷನ ಅವತಾರವೇ ಅಂತ ಶಾಸ್ತ್ರಗಳು ಹೇಳುತ್ತೆ. ಸೊ ಇವತ್ತಿನ ಮಟ್ಟಿಗೆ ನಿಮ್ಗೆ ಆದಿಶೇಷ ಯಾರು ಅಂತ ಗೊತ್ತಾಗಿರುತ್ತೆ. ಭುಜಗೋತ್ತಮ ಅನ್ನುವಂತಹ ವಿಷ್ಣುವಿನ ನಾಮ. ಭುಜಗ ಅಂತ ಅಂದ್ರೆ ಹಾವು. ಹಾವಿನಿಗೂ ಮತ್ತೆ ವಿಷ್ಣುವಿಗೂ ಎಷ್ಟರ ಮಟ್ಟಿಗೆ ಸಂಬಂಧ ಇದೆ ಅನ್ನೋದನ್ನ ಈ ಕಥೆಯಿಂದ ನಾವು ಅರ್ಥ ಮಾಡ್ಕೊಂಡ್ವಿ. ಆದಿಶೇಷ ತನ್ನ ಧ್ಯಾನದಿಂದ, ತನ್ನ ತಪಸ್ಸಿನಿಂದ ಬ್ರಹ್ಮ ಮತ್ತೆ ವಿಷ್ಣುವನ್ನ ಉಳಿಸಿಕೊಂಡು ತನ್ನ ಒಂದು ಮಹಿಮೆಯನ್ನ ಅಥವಾ ತನ್ನ ಒಂದು ಪಾಂಡಿತ್ಯವನ್ನ, ತನ್ನ ಒಳ್ಳೆತನವನ್ನ ಅವನು ಪ್ರಪಂಚಕ್ಕೆ ಮಾದರಿಯಾಗಿ ಇಟ್ಕೊಟ್ಟ. ಅದಕ್ಕೋಸ್ಕರ ಭುಜಗೋತ್ತಮ ಅಂತ ಅಂದ್ರೆ ಹಾವಿನ ಮೇಲೆ ಶಯನವನ್ನು ಮಾಡುವವನು ಅನ್ನುವಂತ ಅರ್ಥ ಬರುತ್ತೆ. ಭಗವದ್ಗೀತೆಯಲ್ಲೂ ಕೂಡ ಇದರ ಒಂದು ಪ್ರಸ್ತಾಪ ಇದೆ. ಅನಂತ ಅಷ್ಟಾಸ್ಮಿ ನಾಗಾನಾಂ ಅಂದ್ರೆ ವಿಭೂತಿ ಯೋಗದಲ್ಲಿ ಕೃಷ್ಣ ಪರಮಾತ್ಮ ಹೇಳುವಂಥದ್ದು, ನಾಗರ ಒಂದು ಸಂತಾನದಲ್ಲಿ ನಾನು ಅನಂತ ಪದ್ಮನಾಭ ನಾನೇ ಆಗಿದ್ದೀನಿ ಅಂತ. ಅಷ್ಟರ ಮಟ್ಟಿಗೆ ಗೀತೆಯಲ್ಲೂ ಕೂಡ ಪ್ರಸ್ತಾವನೆ. ಮುಂದಿನ ನಾಮಕ್ಕೆ ಹೋಗೋಣ. ಭುಜಗೋತ್ತಮ ಅಂತ ಅಂದ್ರೆ ಹಾವು. ಹಾವಿನ ಮೇಲೆ ಶಯನವನ್ನು ಮಾಡುವಂತಹ ವಿಷ್ಣುವಿಗೆ ನಾವು ಭುಜಗೋತ್ತಮ ಅಂತ ಕರೀತೀವಿ. ಅದನ್ನ ಅರ್ಥೈಸ್ಬೇಕು. ಇನ್ನು ಮುಂದಿನ ನಾಮ ಹಿರಣ್ಯನಾಭ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಹಿರಣ್ಯ ಅಂತ ಅಂದ್ರೆ ಚಿನ್ನ ಅನ್ನುವಂಥ ಅರ್ಥ ಬರುತ್ತೆ. ಇನ್ನು ನಾಭಿ ಅಂತ ಅಂದ್ರೆ ಹೊಕ್ಕಳು ಅನ್ನುವಂಥ ಅರ್ಥ ಬರುತ್ತೆ.
ಸೊ ಸೃಷ್ಟಿಕರ್ತನಾದಂತಹ ವಿಷ್ಣುವಿಗೆ ಅವನ ನಾಭಿ ಹಿರಣ್ಯಮಯವಾಗಿದೆ, ಅಂದ್ರೆ ಚಿನ್ನದ ವರ್ಣದೊಂದಿಗೆ ಸುಂದರವಾದ ಹೊಕ್ಕಳನ್ನ ಪರಮಾತ್ಮ ಹೊಂದಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಹಿರಣ್ಯನಾಭ ಅನ್ನುವಂತಹ ಒಂದು ಹೆಸರನ್ನು ಕೂಡ ಕರಿತೀವಿ ಅನ್ನುವಂಥದ್ದು. ನಾನು ಹಿಂದಿನ ಒಂದು ಇಷ್ಟು ಕ್ಲಾಸ್ ಅಲ್ಲಿ ಕೂಡ ಬ್ರಹ್ಮನ ಒಂದು ಆ ಜನನ ಯಾವ ರೀತಿ ಆಯ್ತು ಅನ್ನೋದನ್ನ ಬಹಳ ವಿಸ್ತಾರವಾಗಿ ಕೂಡ ಹೇಳಿದ್ದೀನಿ. ವಿಷ್ಣುವಿನ ಹೊಕ್ಕಳಿಂದ ಅಂದ್ರೆ ಅವನ ಹಿರಣ್ಯವಾದಂತಹ ಗರ್ಭದಿಂದ ಒಂದು ಕಮಲದ ಹೂವು ಸ್ಫುಟಿತವಾಗಿ ಬರುತ್ತೆ. ಆ ಕಮಲದ ಹೂವಿನಿಂದ ಉದ್ಭವ ಆದ ಒಂದು ಬ್ರಹ್ಮ ಅಂತ ಚತುರ್ಮುಖ ಬ್ರಹ್ಮ. ಆ ಚತುರ್ಮುಖ ಬ್ರಹ್ಮನಿಗೆ ಎಷ್ಟೋ ವರ್ಷಗಳ ಕಾಲ ಆದ್ರೂ ಕೂಡ ಅವನ ಕಾರ್ಯ ಏನು, ಯಾಕೆ ಅವನ ಸೃಷ್ಟಿ ಆಯ್ತು ಅನ್ನೋದು ಬಹಳ ದ್ವಂದ್ವದಲ್ಲಿ ಇತ್ತು. ನಂತರ ವಿಷ್ಣುವನ್ನ ಪ್ರಶ್ನಿಸಿದಾಗ ಯಾಕೆ ನನ್ನ ಒಂದು ಜನನ ಆಗಿದೆ, ನನ್ನ ಕಾರ್ಯ ಏನು, ಎಲ್ಲವೂ ಬರೀ ಅಂಧಕಾರವೇ ಇದೆ, ಒಂದು ಸ್ವಲ್ಪ ಅಂದ್ರೆ ಸೃಷ್ಟಿಯ ಒಂದು ಆರಂಭದಲ್ಲಿ ಬೆಳಕು ಇಲ್ಲ, ಯಾರಂದ್ರೆ ಯಾರೂ ಕೂಡ ಇಲ್ಲ, ಅಂಧಕಾರದ ಒಂದು ಕತ್ತಲೆಯಲ್ಲಿ ನೀನು ನನ್ನ ಯಾಕೆ ಸೃಷ್ಟಿ ಮಾಡಿದ್ಯಾ ಅಂತ ಬ್ರಹ್ಮ ಪ್ರಶ್ನೆ ಮಾಡಿದಾಗ ವಿಷ್ಣು ಇಡೀ ಒಂದು ಸೃಷ್ಟಿಯ ಒಂದು ನಿಯಮಗಳನ್ನ, ಯಾವ ರೀತಿ ಸೃಷ್ಟಿ ಆಗ್ಬೇಕು, ಅವನ ಕಲ್ಪನೆ ಹೇಗಿದೆ, ಸೃಷ್ಟಿಯ ಒಂದು ಕಲ್ಪನೆ ಹೇಗಿದೆ, ಎಲ್ಲವನ್ನೂ ಕೂಡ ಬ್ರಹ್ಮನಿಗೆ ಹೇಳಿ ನಂತರ ಪ್ರಜಾಪತಿಗಳು, ನಂತರ ಎಲ್ಲ ಇಡೀ ಸೃಷ್ಟಿಯ ಒಂದು ಆರಂಭ ಆಗ್ತಾ ಹೋಗುತ್ತೆ. ಒಂದು ವಿಸ್ತಾರವಾಗಿ ನಾನು ನನ್ನ ಕಥೆಗಳನ್ನು ಕೂಡ ಹೇಳಿದ್ದೀನಿ. ಸೊ ಇಲ್ಲಿ ಹಿರಣ್ಯನಾಭ ಅಂತ ಅಂದ್ರೆ ತನ್ನ ಹೊಕ್ಕಳು ಅಂದ್ರೆ ಸೃಷ್ಟಿಯ ಒಂದು ಮೂಲ ಏನಿದೆ ಅದು ಚಿನ್ನದ ವರ್ಣದ ಒಂದು ಲೇಪನದಲ್ಲಿದೆ ಅಂತ. ಅಂದ್ರೆ ನಿಜವಾದ ವಿಷ್ಣುವಿನ ಹೊಕ್ಕಳು ಚಿನ್ನಮಯವಾಗಿದೆ ಅಂತ ಅಲ್ಲ, ಅಂದ್ರೆ ಅಷ್ಟು ಪವಿತ್ರ. ನಾವು ಚಿನ್ನ ಅಂತ ಯಾಕೆ ಅದನ್ನ ಹೇಳ್ತೀವಿ ಅಂದ್ರೆ ಪವಿತ್ರವಾದದ್ದು ಚಿನ್ನ, ಶುದ್ಧವಾದದ್ದು ಅಂತ ನಾವು ಹೇಳ್ತೀವಲ್ವಾ. ಗೋಲ್ಡ್ ಇಸ್ ಆಲ್ವೇಸ್ ಪ್ಯೂರ್ ಕ್ರಿಸ್ಟಲ್ ಅಂತ ಹೇಳ್ತೀವಲ್ಲ, ಹಾಗೆ ವಿಷ್ಣುವಿನ ಹೊಕ್ಕಳು ಕೂಡ, ಅವನ ನಾಭಿಯು ಕೂಡ ಅಷ್ಟೇ ಪವಿತ್ರವಾದದ್ದು, ಅಷ್ಟೇ ಶುದ್ಧವಾದದ್ದು, ಅಲ್ಲಿಂದ ಹೊರಹೊಮ್ಮುವಂತಹ ಎಲ್ಲವೂ ಕೂಡ ಪರಿಶುದ್ಧವಾಗುತ್ತೆ ಅನ್ನುವಂತಹ ಅರ್ಥದಲ್ಲಿ ನಾವು ಒಂದು ನಾಮವನ್ನ ಅರ್ಥೈಸ್ಕೊಬಹುದು. ಇದಕ್ಕೆ ಕಥೆಯ ಮುಖಾಂತರ ಹೇಳಿದ್ನಲ್ಲ, ಬ್ರಹ್ಮನ ಸೃಷ್ಟಿಯೇ ಇದಕ್ಕೆ ಒಂದು ಕಥೆಯ ಮುಖಾಂತರ ನಾವು ಹೇಳುವಂತ ಒಂದು ಪ್ರಯತ್ನವನ್ನ ಮಾಡ್ಬೋದು. ಇದಕ್ಕೆ ರಿಲೇಟ್ ಆಗಿರುವಂತಹ ಕಥೆ ಯಾವುದು ಕೂಡ ನಮಗೆ ಸಿಗ್ಲಿಲ್ಲ. ಸೊ ಹಿರಣ್ಯನಾಭ ಅಂತ ಅಂದ್ರೆ ಪರಿಶುದ್ಧವಾದಂತಹ, ಪವಿತ್ರವಾದಂತಹ, ಶುದ್ಧವಾದಂತಹ ಹೊಕ್ಕಳಿಂದ ಏನೇ ಹೊರಬಂದ್ರು ಕೂಡ, ಏನೇ ಜನನವಾದರೂ ಕೂಡ ಅದು ಬ್ರಹ್ಮನಿಂದ ಹಿಡ್ಕೊಂಡು ಬ್ರಹ್ಮನಿಂದ ಬೇರೆ ಎಲ್ಲಾ ಸೃಷ್ಟಿ ಕಾರ್ಯಗಳು ಆದ್ರೂ ಕೂಡ ಅದು ಹಿರಣ್ಯಮಯವಾದದ್ದು, ಶುದ್ಧವಾದದ್ದು, ಪವಿತ್ರವಾದದ್ದು ಅನ್ನುವಂತಹ ಒಂದು ನಾಮವನ್ನು ಅರ್ಥೈಸ್ಕೊಂಡ್ರೆ ಹಿರಣ್ಯನಾಭ ಅನ್ನುವಂಥ ನಾಮಕ್ಕೆ ಅರ್ಥ ಸಿಗ್ತಾ ಹೋಗುತ್ತೆ. ನಾ ಮುಂದೆ ನಾಮಕ್ಕೆ ಹೋಗೋಣ. ಸುತಪಾಹ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಸುತಪಾಹ ಅಂತ ಅಂದ್ರೆ ಸು ಅಂತ ಅಂದ್ರೆ ಒಳ್ಳೆಯದು ಅಂತ ನಾವು ಸಾಮಾನ್ಯವಾಗಿ ಹೇಳ್ತೀವಲ್ಲ, ಸುಪ್ರಭಾತಂ, ಸುದಿನಂ ಅಂತ. ಸು ಅಂತ ಅಂದ್ರೆ ಸಂಸ್ಕೃತದಲ್ಲಿ ಯಾವಾಗಲೂ ಕೂಡ ಒಳ್ಳೆಯದು ಅನ್ನುವಂಥ ಅರ್ಥ ಬರುತ್ತೆ ಸು. ಇನ್ನ ತಪಾಹ ಅಂದ್ರೆ ತಪಸ್ಸು ಅನ್ನುವಂಥ ಅರ್ಥ. ಸೊ ಸುತಪಾಹ ಅಂತ ಅಂದ್ರೆ ಪರಮ ಜ್ಞಾನವನ್ನ ಹೊಂದಿದವನು, ಪರಮ ಶ್ರೇಷ್ಠನು ಅನ್ನುವಂಥ ಒಂದು ಅರ್ಥ ಬರುತ್ತೆ. ಸೊ ಪರಮಾತ್ಮನು ತಪಸ್ಸು ಮಾಡಿದ್ದಾನ ಅಂತ ಅಂದ್ರೆ ಹೌದು. ಪರಮಾತ್ಮನೇ ಬೇರೆ ಬೇರೆ ರೂಪಗಳಲ್ಲಿ ಜನ್ಮವನ್ನು ತಾಳಿ, ಬೇರೆ ಬೇರೆ ಅವತಾರಗಳಲ್ಲಿ ಜನ್ಮವನ್ನು ತಾಳಿ ಅವನು ತಪಸ್ಸು ಮಾಡಿರೋದಕ್ಕೋಸ್ಕರ ಅವನಿಗೆ ಸುತಪಾಹ ಅಂದ್ರೆ ಪರಮ ಜ್ಞಾನವನ್ನ ಹೊಂದಿದ್ದಾನೆ. ಇವತ್ತು ಕೂಡ ಬದರಿಕಾಶ್ರಮಕ್ಕೆ ನಾವೇನಾದ್ರೂ ಹೋದ್ರೆ ನರನಾರಾಯಣ ಒಂದು ರೂಪವನ್ನ ನಾವು ನೋಡ್ತೀವಿ. ಅಂದ್ರೆ ಪರಮಾತ್ಮನೇ ನರ ಮತ್ತೆ ನಾರಾಯಣ ಎರಡೂ ರೂಪವನ್ನ ತಾಳಿ ಅಲ್ಲಿ ಕೂತು ತಪಸ್ಸನ್ನ ಮಾಡುವಂತಹ ಬದರಿಕಾಶ್ರಮ ಇವತ್ತು ಕೂಡ ನಮ್ಗೆ ಸಿಗ್ತಾ ಹೋಗುತ್ತೆ. ಅಂದ್ರೆ ಇವತ್ತು ಕೂಡ ನಾನು ಹೋಗಿ ನರನಾರಾಯಣದು ಅಂತಾನೆ ಪ್ರಸಿದ್ಧವಾದಂತಹ ಬದರಿಕಾಶ್ರಮನ ಸಿಗ್ತಾ ಹೋಗುತ್ತೆ. ಅಂದ್ರೆ ಬೇರೆ ಬೇರೆ ಅವತಾರಗಳಲ್ಲಿ ಈಗ ನಾವು ಕೃಷ್ಣ ಮತ್ತೆ ಅರ್ಜುನ ಅವರನ್ನು ಕೂಡ ನರನಾರಾಯಣ ಒಂದು ಇನ್ನೊಂದು ಜನ್ಮ ಅಂತ ಹೇಳ್ತಾರೆ. ಅಂದ್ರೆ ಒಟ್ಟೊಟ್ಟಿಗೆ ಜನ್ಮವನ್ನ ತಾಳಿ ತಪಸ್ಸನ್ನ ಮಾಡಿ ಸಮಾಜಕ್ಕೆ ಜ್ಞಾನವನ್ನ ಕೊಡುವಂತಹ ಒಂದು ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಅಂತ ತಪಸ್ಸನ್ನ ಅವರು ಮಾಡಿದ್ದಾರೆ ಅನ್ನುವಂಥ ಅರ್ಥವನ್ನು ಕೊಡುವಂತ ಸುತಪಾಹ ಅಂತ. ಮತ್ತೆ ನಾನು ಈ ಆದಿಶೇಷನ ಕಥೆಯನ್ನೇ ಇನ್ನೊಂದು ಸ್ವಲ್ಪ ಮುಂದುವರಿಸ್ತಾ, ಅಂದ್ರೆ ಈ ಒಂದು ಕಥೆಗೆ ಅನುಗುಣವಾಗಿ ಆದಿಶೇಷನ ಕಥೆಯನ್ನೇ ಮತ್ತೆ ನಾವು ಹೇಳೋದಾದ್ರೆ, ಭಗವಾನ್ ವಿಷ್ಣು ಹಾಗೆ ಹೇಳಿದಾಗ ಆದಿಶೇಷನನ್ನ ತನ್ನ ಹಾಸಿಗೆಯಾಗಿ ಮಾಡ್ಕೊಂತಾನೆ. ಬಹಳ ಅವನ ಜೊತೆನೆ ಅಂದ್ರೆ ರಾಮ ಲಕ್ಷ್ಮಣ ಮತ್ತೆ ಈ ರೀತಿ ಅವತಾರ ಪುರುಷರಾಗಿ ಸದಾ ಅವರು ಒಟ್ಟಿಗೆ ಯಾವಾಗಲೂ ಕೂಡ ಇರ್ತಾರೆ. ಹೀಗಿದ್ದಾಗ ಒಂದು ದಿನ ಏನಾಗತ್ತಂತೆ, ಅವರ ಹಿಂದಿನ ಜನ್ಮದಲ್ಲಿ ಅಂದ್ರೆ ಆದಿಶೇಷನ ಒಂದು ಹಿಂದಿನ ಜನ್ಮದಲ್ಲಿ
ಅವರು ವ್ಯಾಕರಣವನ್ನ, ಯೋಗವನ್ನ, ಆಯುರ್ವೇದವನ್ನ ಎಲ್ಲವನ್ನೂ ಆ ಎಲ್ಲಾ ವಿದ್ಯೆಯನ್ನು ಕೂಡ ಅವರು ತುಂಬಾ ಚೆನ್ನಾಗಿ ಮನನವನ್ನು ಮಾಡ್ಕೊಂಡಿರ್ತಾರೆ. ಅವರು ದೈವಿ ಪುರುಷರು ಅಂದ್ರೆ ದೇವಲೋಕದಲ್ಲಿ ಇರುವಂತಹ ಕಾರಣದಿಂದ ಅವರಿಗೆ ಸಮಾಜಕ್ಕೆ ಬಂದು ಇಂತಹ ಒಂದು ಯೋಗಶಾಸ್ತ್ರವನ್ನ ಅಥವಾ ವ್ಯಾಕರಣವನ್ನ ಪ್ರಪಂಚಕ್ಕೆ ಕೊಡ್ಬೇಕು ಅನ್ನೋದಾದಾಗ ಅವರು ದೇಹವನ್ನ ಸ್ವೀಕಾರ ಮಾಡ್ಕೊಂಡ್ ಬರ್ಬೇಕು. ಅಂದ್ರೆ ಹಾವಿನ ರೂಪದಲ್ಲಿ ಬಂದು ಅವ್ರು ಹೇಳ್ಕೊಡಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಆದಿಶೇಷ ವಿಷ್ಣು ಹತ್ರ ಹೋಗ್ಬಿಟ್ಟು ಹೇಳ್ತಾನಂತೆ, ನಾನು ಯಾವ್ದಾದ್ರೂ ಒಂದು ಗರ್ಭದಲ್ಲಿ ಹುಟ್ಟಿ ಇಡೀ ಸಮಾಜಕ್ಕೆ ಯೋಗಶಾಸ್ತ್ರವನ್ನ, ವ್ಯಾಕರಣವನ್ನ, ಸಂಸ್ಕೃತದ ವ್ಯಾಕರಣವನ್ನ ಅಥವಾ ಆಯುರ್ವೇದ ಶಾಸ್ತ್ರವನ್ನ ಎಲ್ಲರೂ ಕೂಡ ಅವ್ರ ಜೀವನವನ್ನ ನೆಮ್ಮದಿಯಿಂದ ಮಾಡೋ ತರ ನಾನ್ ಮಾಡ್ಬೇಕು, ಅದಕ್ಕೆ ನೀನು ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಆದಿಶೇಷ ವಿಷ್ಣು ಹತ್ರ ಬಂದು ಕೇಳ್ಕೊಂತಾನೆ. ವಿಷ್ಣು ಸದಾ ಯಾವಾಗ್ಲೂ ಕೂಡ ತನ್ನ ಭಕ್ತರಿಗೆ ಒಳ್ಳೇದಾಗತ್ತೆ ಅಂದ್ರೆ ಅವನು ಯಾವತ್ತೂ ಕೂಡ ಬೇಡ ಅನ್ನೋದಿಲ್ಲ ಅಲ್ವಾ. ಆಯ್ತು ಅಂತ ಅಂದ್ಬಿಟ್ಟು, ಹೇಗಪ್ಪ ನೀನು ಹೇಗ್ ಹೋಗ್ತೀಯ, ಯಾವ ಜನ್ಮವನ್ನ ತಾಳ್ತೀಯ ನೀನು ಅಂತ ಕೇಳಿದಾಗ ಆದಿಶೇಷ ಹೇಳ್ತಾರಂತೆ, ನಾನು ಅನಸೂಯಾ ದೇವಿಯ ಒಂದು ಹೊಟ್ಟೆಯಲ್ಲಿ ನಾನು ಜನನವನ್ನು ಮಾಡ್ಬೇಕು. ಅಂದ್ರೆ ಹೊಟ್ಟೆಯಲ್ಲಿ ಅಂತಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ನಾನು ಹುಟ್ಟೋದಕ್ಕೆ ಇಚ್ಛಿಸ್ತೀನಿ ಅಂತ. ಆಯ್ತು ಅಂತ ವಿಷ್ಣು ಕೂಡ ಅದಕ್ಕೆ ಅನುಮತಿಯನ್ನ ಕೊಡ್ತಾನೆ. ಒಂದು ಬೆಳಕಿನ ರೂಪದಲ್ಲಿ, ಅಂದ್ರೆ ಅವನು ನಾಗನ ಒಂದು ಸಂತಾನ ಆಗಿರೋದ್ರಿಂದ ನಾನು ಆಗ್ಲೇ ಹೇಳಿದ್ನಲ್ಲ, ಕದ್ರುವಿನ ಮೊದಲನೇ ಮಗ ಆದಿಶೇಷ ನಾಗನ ಒಂದು ರೂಪದಲ್ಲಿ ಇರೋದ್ರಿಂದ ಸಮಾಜಕ್ಕೆ ಬಂದು ಅವನ ಬಾಯಿಂದ ಈ ಎಲ್ಲಾ ಶಾಸ್ತ್ರಗಳನ್ನ ಹೇಳ್ಬೇಕು ಅಂದಾಗ ಅವನಿಗೆ ಮನುಷ್ಯನ ರೂಪ ಬೇಕಾಗುತ್ತೆ. ಅದಕ್ಕೋಸ್ಕರ ಆದಿಶೇಷ ಏನ್ ಮಾಡ್ತಾರೆ ಅಂದ್ರೆ, ಮುಕ್ಕಾಲು ಭಾಗ ಅಂದ್ರೆ ತಲೆವರೆಗೂ ಕೂಡ ಹಾವಿನ ಒಂದು ಆಕಾರ, ಇನ್ನ ತಲೆ ಭಾಗ ಮಾತ್ರ ಮನುಷ್ಯನ ಒಂದು ರೂಪವನ್ನು ತೆಗೆದುಕೊಂಡು ಮೇಲಿನ ಅಂದ್ರೆ ಆಕಾಶದಿಂದ ಆ ಅನಸೂಯ ದೇವಿಯ ಮಡಿಲಿಗೆ ಬಂದು ಬೀಳ್ತಾನಂತೆ. ಅದಕ್ಕೋಸ್ಕರ ಮುಂದಕ್ಕೆ ಬರುತ್ತೆ ಅವ್ರ ಹೆಸರೇನ್ ಹೇಳ್ತಾರೆ ಅಂತ. ಈ ಅನಸೂಯ ದೇವಿ ಅತ್ರಿ ಮತ್ತೆ ಅನಸೂಯ ದೇವಿ ಇದ್ರು ಗಂಡ ಹೆಂಡತಿ. ಅಂದ್ರೆ ಅತ್ರಿಯ ಒಂದು ಆಶ್ರಮದಲ್ಲಿ ಅನಸೂಯ ಜೀವನವನ್ನು ಮಾಡ್ತಿರ್ತಾಳೆ. ಆದಿಶೇಷನಿಗೆ ಅನಸೂಯ ದೇವಿಯ ಜೊತೆನೆ ನಾನು ಅಂದ್ರೆ ಅವಳೇ ನನ್ನ ತಾಯಿ ಆಗ್ಬೇಕು ಅಂತ ಬಹಳ ಇಚ್ಛೆಯನ್ನ ಪಡ್ತಾಳೆ. ಬಂದು ಅವಳ ಮಡಿಲಿಗೆ ಬಂದು ಬೀಳ್ತಾರೆ ಆದಿಶೇಷ. ಆಗ ಅನಸೂಯಗೆ ಒಂಥರ ಶಾಕ್ ಆಗ್ಬಿಡುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ಮಗು ಬಂದ್ ಬೀಳುತ್ತೆ ಅಂದ್ರೆ ನಾವು ಎದುರ್ಕೊಂತೀವಿ. ಇನ್ನ ಮುಕ್ಕಾಲು ಭಾಗ ಸರ್ಪವಾಗಿ ಇಟ್ಕೊಂಡು ಬರೀ ತಲೆಯ ಭಾಗ ಮಾತ್ರ ಮನುಷ್ಯನ ದೇಹವಾಗಿದೆ ಅಂತಂದು ಎಂತವ್ರಿಗೂ ಕೂಡ ಅದು ಭಯವನ್ನ ಉಂಟು ಮಾಡುವಂತ ಒಂದು ಸನ್ನಿವೇಶ ಅಲ್ವಾ. ತೆಗೆದು ಅವಳು ಎಸ್ದ್ ಬಿಡ್ತಾಳಂತೆ ಅವನ್ನ, ಏನಿದು ನನ್ನ ಮಡಿಲಿಗೆ ಬಂದು ಏನೋ ಬಿದ್ದಿದೆ ಅಂತ. ಆಗ ಅವರು ಆದಿಶೇಷ ಕೇಳ್ಕೊಂತಾನಂತೆ ಅನಸೂಯ ದೇವಿನ, ಇಲ್ಲಮ್ಮ ದಯವಿಟ್ಟು ನೀನು ನನ್ನ ಲಾಲನೆ ಪಾಲನೆಗಳನ್ನ ಮಾಡು, ನಿನ್ನ ತಾಯಿಯ ಒಂದು ಕರುಣೆಯನ್ನ ನನಗೆ ಕೊಡ್ತಾ ಹೋಗು, ಈ ಸಮಾಜಕ್ಕೆ ನಾನು ಏನೋ ಒಂದು ಕೊಡಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಾನು ಈ ಭೂಮಿಯ ಮೇಲೆ ಬಂದಿದ್ದೀನಿ. ನಿನ್ನ ಹೊಟ್ಟೆಯಲ್ಲಿ ನಾನು ಹುಟ್ಟಿಲ್ಲ, ಆದ್ರೂ ಕೂಡ ಈ ಸಮಾಜಕ್ಕೆ ನಾನು ಏನೋ ಒಂದು ಕೊಡುಗೆಯನ್ನ ಕೊಡ್ಬೇಕಾಗಿದೆ. ಅದಕ್ಕೋಸ್ಕರ ನೀನ್ ನನ್ನನ್ನ ಸಾಕ್ಬೇಕು, ನನ್ನ ದೊಡ್ಡವನಾಗಿ ಮಾಡ್ಬೇಕು ಅಂತ ಕೇಳ್ಕೊಂಡಾಗ ಅನಸೂಯ ದೇವಿ ಅದಕ್ಕೆ ಒಪ್ಕೊಂತಾಳೆ. ದೊಡ್ಡ ಅಂದ್ರೆ ಅದಕ್ಕೂ ಅವನಿಗೊಂದು ಹೆಸರನ್ನು ಕೂಡ ಇಡ್ತಾರೆ, ಪತಂಜಲಿ ಅನ್ನುವಂತ ಒಂದು ಹೆಸರು ಇರ್ತಾರೆ. ಸಂಸ್ಕೃತದಲ್ಲಿ ಪತತಿ ಅಂತ ಅಂದ್ರೆ ಬೀಳುವಂತದ್ದು, ಅಂಜಲಿ ಅಂತ ಅಂದ್ರೆ ಕೈ ಎನ್ನುವಂತ ಅರ್ಥ. ಸೊ ಈ ಪತಂಜಲಿ ಅಂದ್ರೆ ಮೇಲಿಂದ ಬಿದ್ದವ, ಅಂದ್ರೆ ಆಕಾಶದ ಮೇಲಿಂದ ತನ್ನ ಮಡಿಲಿಗೆ ಬಂದು ಬಿದ್ದದಕ್ಕೋಸ್ಕರ ಪತನ ಪ್ಲಸ್ ಅಂಜಲಿ ಪತಂಜಲಿ. ನಿಮ್ಗೆಲ್ಲರೂ ಕೂಡ ಈ ಒಂದು ಸಮಯಕ್ಕೆ ಆಲ್ರೆಡಿ ಗೊತ್ತಾಗಿರ್ಬೇಕು, ನಮ್ಮ ಯೋಗ ಶಾಸ್ತ್ರದಲ್ಲಿ ಪತಂಜಲಿ ಯೋಗ ಅಂತಾನೆ ಬಹಳ ಪ್ರಸಿದ್ಧವಾಗಿದೆ. ಅಥವಾ ಪತಂಜಲಿಯ ಸಂಸ್ಕೃತ ವ್ಯಾಕರಣ ಕೂಡ ಅಷ್ಟೇ ಕೂಡ ಪ್ರಸಿದ್ಧವಾಗಿರುತ್ತೆ. ಪತಂಜಲಿ ಬರೆದಿರುವಂತಹ ಆಯುರ್ವೇದ ಶಾಸ್ತ್ರವೂ ಕೂಡ ಅಷ್ಟು ಪುರಾತನವಾದದ್ದು ಅನ್ನೋದು ನಮ್ಗೆಲ್ಲರೂ ಕೂಡ ಗೊತ್ತಿದೆ. ಸೊ ಅಂತಹ ಒಂದು ಕಾರ್ಯವನ್ನ ಆದಿಶೇಷನ ರೂಪದಲ್ಲಿ, ಆದಿಶೇಷನ ಅವತಾರವಾಗಿ ಬಂದವರು ಪತಂಜಲಿ ಮಹರ್ಷಿಗಳು ಅಂತ. ಯಾಕೆ ಅವ್ರ ಆತರ ಬಂದ್ರು ಅಂತಂದ್ರೆ, ಒಂದು ತಪಸ್ಸನ್ನ ಮಾಡ್ಕೊಂಡ್ಬಂದ್ರೆ ವಿಷ್ಣುವಿನ ತತ್ವ ಆದಿಶೇಷನಲ್ಲಿದೆ, ಆದಿಶೇಷನ ತತ್ವ ಪತಂಜಲಿಯಲ್ಲಿದೆ. ನಮ್ಮ ಸಮಾಜಕ್ಕೆ ಅಥವಾ ಇಡೀ ಸೃಷ್ಟಿಗೆ ಏನಾದ್ರೂ ಒಂದು ಕೊಡುಗೆಯನ್ನ ಕೊಡ್ಬೇಕು ಅಂದ್ರೆ ಅವರ ಅಜ್ಞಾನವನ್ನ ಹೋಗಿಸಿ ಜ್ಞಾನವನ್ನ ಎಲ್ಲರಿಗೂ ಕೂಡ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ಪರಮಾತ್ಮ ಬೇರೆ ಬೇರೆ ಅವತಾರಗಳಲ್ಲಿ ಸುತಪಾಹ ಅಂದ್ರೆ ಬೇರೆ ಬೇರೆ ಅವತಾರಗಳಲ್ಲಿ ತಪಸ್ಸನ್ನ ಮಾಡ್ಕೊಂಡು ಬಂದು ಶಾಸ್ತ್ರ ಹೇಳುತ್ತೆ, ಈ ಒಂದು ಅನಸೂಯ ದೇವಿಯ ಒಂದು ಜೊತೆನೆ ನಾನು ಜನ್ಮವನ್ನ ತಾಳ್ಬೇಕು ಕೂಡ ಅಷ್ಟು ದೇವತೆಗಳು ಅನಸೂಯ ದೇವಿ ಹತ್ರ ಬಂದು ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ರಂತೆ. ಅಂತಹ ಮಹನೀಯರು ಒಂದು ಅತ್ರಿ ಮತ್ತೆ ಅನಸೂಯ ದೇವಿ ಅಂತಹ ದಂಪತಿಗಳು, ದೇವತೆಗಳು ಬಂದು ಆ ಅನಸೂಯ ದೇವಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ರು.
ಅಂತಹ ತಪಸ್ವಿಗಳು ನಮ್ಮ ಈ ಭೂಲೋಕದಲ್ಲಿ ಬಂದು ನಮ್ಮ ಜೊತೆ ಇದ್ದು ನಮಗೆ ಸನಾತನ ಧರ್ಮದಲ್ಲಿ ಬೇಕಾದಂತಹ ಎಲ್ಲವನ್ನು ಕೂಡ ಅವರು ಕೊಟ್ಟು ಹೋಗಿದ್ದಾರೆ. ಆದ್ರೆ ನಾವು ಅದನ್ನ ಯಾವ್ದು ಕೂಡ ಪಾಲನೆ ಮಾಡ್ತಾರೆ. ನಾವು ಯಾವುದೇ ಪಾಣಿನಿಯ ವ್ಯಾಕರಣವನ್ನ ಅನುಶಾಸನವನ್ನು ಮಾಡಿರುವಂತಹ ವ್ಯಾಕರಣವನ್ನಾಗ್ಲಿ, ಅಂದ್ರೆ ಪತಂಜಲಿಯವರು ವಿಸ್ತಾರ ಮಾಡಿರುವಂತಹ ಸಂಸ್ಕೃತ ವ್ಯಾಕರಣವನ್ನಾಗ್ಲಿ, ಅಥವಾ ಯೋಗಶಾಸ್ತ್ರವನ್ನಾಗ್ಲಿ, ಅಥವಾ ಆಯುರ್ವೇದವನ್ನಾಗ್ಲಿ, ಅದೆಲ್ಲೋ ಒಂದು ಗ್ರಂಥ ಅಂತ ನಾವು ಇಟ್ಬಿಟ್ಟಿದೀವಿ ಅಷ್ಟೇ. ಅದನ್ನ ಬರೆಯೋದಕ್ಕೆ, ಅದನ್ನ ಸಮಾಜಕ್ಕೆ ಕೊಡೋದಕ್ಕೆ ಎಷ್ಟು ಪ್ರಯತ್ನಗಳಾಗಿದೆ, ಎಷ್ಟು ಅವತಾರಗಳಾಗಿದೆ, ವಿಷ್ಣು ಎಷ್ಟೆಷ್ಟು ತತ್ವಗಳಲ್ಲಿ ಬಂದು ಇಡೀ ಪ್ರಪಂಚಕ್ಕೆ ಇವೆಲ್ಲವನ್ನು ಕೂಡ ಕೊಟ್ಟು ಹೋಗಿದ್ದಾನೆ ಅನ್ನೋದನ್ನ ನಾವು ಎಲ್ಲೋ ಒಂದ್ ಕಡೆ ಮರ್ತು ಬಿಟ್ಟಿರ್ತೀವಿ. ಸೊ ಅದಕ್ಕೋಸ್ಕರ ಈ ಒಂದು ಸಹಸ್ರನಾಮದ ಒಂದು ನೆಪವಾಗಿ ಇಟ್ಕೊಂಡು ನಾವೆಲ್ಲವೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ನಮ್ಗೆ ಆಗ್ಬೇಕಾಗಿದೆ. ನಾವೆಲ್ಲರೂ ಕೂಡ ಶಾಸ್ತ್ರಗಳ ಒಂದು ಅಧ್ಯಯನವನ್ನು ಮಾಡ್ಬೇಕು. ನೋಡಿ, ಪತಂಜಲಿ ಅನ್ನೋದಕ್ಕೆ ಎಷ್ಟು ಅರ್ಥ ಇದೆ. ಪತತಿ ಅಂದ್ರೆ ಮೇಲಿಂದ ಬೀಳುವಂಥದ್ದು, ಅಂಜಲಿ ಅಂದ್ರೆ ಕೈ. ಸೊ ಮೇಲಿಂದ ಆದಿಶೇಷನು ಅನಸೂಯ ದೇವಿಯ ಒಂದು ಮಡಿಲಿಗೆ ಬಿದ್ದದಕ್ಕೋಸ್ಕರ ಪತಂಜಲಿ ಅಂತ ಹೆಸರನ್ನೇ ಅನಸೂಯ ದೇವಿ ಇಟ್ಬೇಕು. ಅಂದ್ರೆ ಸಂಸ್ಕೃತದ ಒಂದು ಮಹತ್ವ ಅಷ್ಟರ ಮಟ್ಟಿಗಿದೆ, ನಮ್ಮ ಶಾಸ್ತ್ರದ ಮಹತ್ವ ಅಷ್ಟರ ಮಟ್ಟಿಗಿದೆ. ಯಾವುದೂ ಕೂಡ ಸುಮ್ನೆ ಹಾಗೆ ಇಟ್ಟಿದ್ದಲ್ಲ. ಅದಕ್ಕೊಂದು ನಿಯಮ ಅಥವಾ ಅದಕ್ಕೊಂದು ಅರ್ಥಗರ್ಭಿತವಾದಂತಹ ಒಂದು ಸನ್ನಿವೇಶ ಇದ್ರೆ ಮಾತ್ರ ಹೆಸರುಗಳಿಗೆ ನಾವು ಅರ್ಥವನ್ನ ಕೊಡ್ತಾ ಹೋಗ್ತೀವಿ. ಸೊ ಹಾಗೆ ಈ ಒಂದು ನಾಮ ಸುತಪಾಹ, ಸು ಅಂತ ಅಂದ್ರೆ ಒಳ್ಳೆಯದು, ತಪಾಹ ಅಂದ್ರೆ ತಪಸ್ಸು ಅಂತ ಒಂದು ಅರ್ಥ ಬರುತ್ತೆ. ವಿಷ್ಣುವಿಗೆ ಯಾಕೆ ಸುತಪಾಹ ಅಂತ ಕರಿತೀವಿ ಅಂತ ಅಂದ್ರೆ, ಪರಮ ತಪಸ್ಸನ್ನ ಮಾಡುವವನು ಅವನು. ಯಾವ ರೀತಿ ತಪಸ್ಸು ಮಾಡ್ತಾನೆ? ವಿಷ್ಣು ಕೂಡ ಯೋಗ ನಿದ್ರೆಯಲ್ಲಿ ಇರ್ತಾನೆ, ವಿಷ್ಣು ಕೂಡ ತಪಸ್ಸನ್ನ ಮಾಡ್ತಾನೆ, ಶಿವನು ಕೂಡ ಯಾವಾಗಲೂ ಧ್ಯಾನಾಸಕ್ತನಾಗಿ ಕೂತ್ಕೊಂತಾನೆ. ನಮಗೆಲ್ಲರೂ ಕೂಡ ಒಂದು ಪ್ರಶ್ನೆ ಬರುವುದು, ನಾವೆಲ್ಲ ಕೂಡ ತಪಸ್ಸು ಮಾಡ್ಬೇಕು, ಅದು ನಾವು ಶಿವನನ್ನ ನೆನ್ಸ್ಕೊಂಡು ಅಥವಾ ವಿಷ್ಣುವನ್ನ ನೆನ್ಸ್ಕೊಂಡು ಅಥವಾ ದೇವಿಯನ್ನ ನೆನ್ಸ್ಕೊಂಡು ನಾವು ತಪಸ್ಸನ್ನ ಮಾಡ್ತೀವಿ. ಆದ್ರೆ ದೇವ್ರು ಯಾಕೆ ತಪಸ್ಸು ಮಾಡ್ಬೇಕು ಅಂತ ನಮ್ಗೆಲ್ಲರೂ ಕೂಡ ಒಂದು ಆಲೋಚನೆ ಬಂದೇ ಬಂದಿರುತ್ತೆ. ನೀವು ಕೂಡ ಫೋಟೋಗಳನ್ನ ನೋಡಿರ್ತೀರ, ವಿಷ್ಣುವಿನ ಧ್ಯಾನ ಸ್ಥಿತಿಯಲ್ಲಿರೋದು ಅಥವಾ ಶಿವನ ಧ್ಯಾನ ಸ್ಥಿತಿಯಲ್ಲಿರೋದು. ಯಾಕೆ ಅವನು ಕೂತು ತಪಸ್ಸನ್ನ ಮಾಡ್ತಾನೆ ಅಂತ ಅಂದ್ರೆ, ಇಂತಹ ಒಂದು ಸತ್ಕರ್ಮಗಳು, ಇಂತಹ ಒಂದು ಸಮಾಜದಲ್ಲಿ ಆಗ್ತಾ ಇದೆಯಾ, ಸಮಾಜ ಹೇಗ್ ನಡೀತಾ ಇದೆ ಅನ್ನೋದನ್ನ ತಮ್ಮ ಯೋಗ ನಿದ್ರೆಯಿಂದ, ಅದು ತಪಸ್ಸಿನಿಂದ ಅರ್ಥೈಸ್ಕೊಂಡು ಅವರವರಿಗೆ ಯಾವ ಜನರಿಗೆ ಯಾವ ಮೋಕ್ಷಗಳನ್ನ ಅಥವಾ ರಿಸಲ್ಟ್ಸ್ ನ ಕೊಡಬೇಕು ಅನ್ನೋದನ್ನ ಆಲೋಚನೆ ಮಾಡ್ತಾ ಇರುವಂತದ್ದೇ ಆ ತಪಸ್ಸು ಅನ್ನುವಂಥದ್ದು. ಸೊ ಅದಕ್ಕೋಸ್ಕರ ಅವನ ಹೆಸರೇ ಸುತಪಾಹ ಅಂದ್ರೆ ಪರಮ ಜ್ಞಾನವನ್ನ ಹೊಂದಿರುವವನು, ಪುರುಷೋತ್ತಮ ಅನ್ನುವಂಥ ಅರ್ಥ ಬರುತ್ತೆ. ನಾನು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಪದ್ಮನಾಭ ಅಂತ. ಯಾಕಾದ್ರೂ ಬೋರ್ ಹೊಡಿತಾ ಇದ್ಯಾ? ತುಂಬಾ ಅರ್ಥ ಆಗ್ತಿದ್ಯಾ? ಇಲ್ಲ ಗುರುಗಳೇ, ಚೆನ್ನಾಗಿದೆ. ಇದಂತೂ ಈ ಕತೆ ಗೊತ್ತೇ ಇರ್ಲಿಲ್ಲ ನಮ್ಗೆ, ಪತಂಜಲಿ ಅವ್ರದ್ದು ಇದು ಆದಿಶೇಷನ ಅವತಾರನೇ ಪತಂಜಲಿ ಮಹರ್ಷಿಗಳು. ಪದ್ಮನಾಭ ಅನ್ನುವಂಥದ್ದು ಮುಂದಿನ ನಾಮ. ಗುರುಗಳ ಇದು ದತ್ತಾತ್ರೇಯ ಮಕ್ಕಳಲ್ವಾ ಇವ್ರಿಗೆ, ಅತ್ರಿ ಮತ್ತೆ ಅನಸೂಯ ದೇವಿ ಅವ್ರಿಗೆ? ಅದನ್ನ ಕೇಳಿದ್ದೆ. ದತ್ತಾತ್ರೇಯ ಬಂದು ಅವ್ರ ನಿಜವಾದ ಮಕ್ಕಳು. ಇದು ಆಕಾಶದಿಂದ ಬಿದ್ದಿದ್ದು ಪತತಿ ಅಂಜಲಿ. ಆಕಾಶದಿಂದ ಮಡಿಲಿಗೆ ಬಂದು ಬಿದ್ದವಳು ಪತಂಜಲಿ. ಅದಕ್ಕೆ ಪತಂಜಲಿ ಅಂತ ಹೆಸರು. ಪತತಿ ಅಂದ್ರೆ ಬೀಳುವಂಥದ್ದು, ಅಂಜಲಿ ಅಂದ್ರೆ ಕೈ. ಪಾಣಿನಿ ವ್ಯಾಕರಣ ಅಂತ ಹೇಳ್ತಾರಲ್ವಾ? ಹೌದು, ಪಾಣಿನಿ ಬರೆದಂತಹ ವ್ಯಾಕರಣವನ್ನ ಪತಂಜಲಿ ಮಹರ್ಷಿಗಳು ಅದಕ್ಕೆ ಭಾಷ್ಯವನ್ನ ಬರೆದರು. ಪಾಣಿನಿಯ ವ್ಯಾಕರಣಕ್ಕೆ ಪತಂಜಲಿ ಅವರು ಭಾಷ್ಯವನ್ನ ಬರೆದಿರೋದು. ಸರಿ, ಮುನಿತ್ರಯಂ ಅಂತ ನಾವು ಕರಿತೀವಲ್ವಾ, ಪಾಣಿನಿ, ಪತಂಜಲಿ ಮತ್ತೆ ಎಲ್ಲರೂ ಆ ಒಂದು ಇದಕ್ಕೆ ಬರ್ತಾರೆ. ಅಂದ್ರೆ ಪಾಣಿನಿಯವರೇ ವ್ಯಾಕರಣವನ್ನ ಬರೆದದ್ದು, ಆದ್ರೆ ಅದಕ್ಕೆ ಭಾಷ್ಯವನ್ನ ಬರೆದವರು ಪತಂಜಲಿ. ಸರಿ ಮಹೋದಯ. ಸರಿ, ಮುಂದೆ ನಾಮಕ್ಕೆ ಹೋಗೋಣ. ಪದ್ಮನಾಭ ಅನ್ನುವಂಥದ್ದು ವಿಷ್ಣುವಿನ ಇನ್ನೊಂದು ನಾಮ. ಇಲ್ಲೂ ಕೂಡ ಪದ್ಮ ಅಂತ ಅಂದ್ರೆ ಕಮಲ ಅನ್ನುವಂಥ ಅರ್ಥ ಬರುತ್ತೆ. ಇನ್ನು ನಾಭಿ ಅಥವಾ ನಾಭ ಅಂತ ಅಂದ್ರೆ ಹೊಕ್ಕಳು ಅನ್ನುವಂಥ ಅರ್ಥ ಬರುತ್ತೆ. ಆಗ್ಲೇ ನಾವು ಹಿರಣ್ಯ ಗರ್ಭ ಅನ್ನುವಂತಹ ಒಂದು ನಾಮವನ್ನು ನೋಡಿದ್ವಿ. ಆದ್ರೆ ಅವನ ಹೊಕ್ಕಳು ಹಿರಣ್ಯಮಯವಾದದ್ದು, ಚಿನ್ನಮಯವಾದದ್ದು, ಪರಿಶುದ್ಧವಾದದ್ದು ಅನ್ನೋದನ್ನ ಅರ್ಥೈಸ್ಕೊಂಡ್ವಿ. ಇಲ್ಲೂ ಕೂಡ ಪದ್ಮನಾಭ ಅಂತ ಅಂದ್ರೆ ಅವನ ನಾಭಿ ಪದ್ಮ ಅಂದ್ರೆ ಕಮಲವನ್ನ ಹೋಲುವಂತಹ ಕಮಲದಂತಹ ಒಂದು ಸುಂದರವಾದಂತಹ ಒಂದು ಪುಷ್ಪಕ್ಕೆ ವ್ಯಾಸರು ನಾಭಿಯನ್ನ ಅಂದ್ರೆ ಸೃಷ್ಟಿಕರ್ತನಾದಂತಹ ಇದನ್ನ ಹೋಲಿಸಿದ್ದಾರೆ ಅಂತ. ಅದಕ್ಕೋಸ್ಕರ ಪದ್ಮನಾಭ ಅಂದ್ರೆ ಜ್ಞಾನವನ್ನ ಕೊಡುವಂತಹ ಒಂದು ಕ್ರಿಯೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ. ಅತಿ ಶ್ರೇಷ್ಠ ಅಂದ್ರೆ ಹೂವಿನಲ್ಲಿ ಬಹಳ ಶ್ರೇಷ್ಠವಾದದ್ದು ಕಮಲದ ಹೂವು. ಆ ಕಮಲದ ಹೂವನ್ನ ತನ್ನ ಹೊಕ್ಕಳಿನಲ್ಲಿ
ಧರಿಸಿ ಇಡೀ ಸೃಷ್ಟಿಯನ್ನ ಮಾಡ್ತಿದ್ದಾನೆ ಪರಮಾತ್ಮ ಅನ್ನುವಂಥ ಅರ್ಥದಲ್ಲಿ ನಾವು ಪದ್ಮನಾಭ ಅನ್ನುವಂಥ ಒಂದು ನಾಮವನ್ನು ಅರ್ಥೈಸ್ಕೊಂಡು, ಅಂದ್ರೆ ಜ್ಞಾನವನ್ನ ಅಂದ್ರೆ ಅಜ್ಞಾನವನ್ನ ಹೋಗಲಾಡಿಸಿ ಜ್ಞಾನವನ್ನ ಕೊಡುವಂತಹ ಸೃಷ್ಟಿಕರ್ತನಲ್ಲಿ ಹೂವಿನ ಒಂದು ಅರ್ಥವನ್ನ ಕೊಡುವಂಥದ್ದು ಪದ್ಮನಾಭ ಅನ್ನುವಂಥ ಒಂದು ಅರ್ಥ. ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ ಪ್ರಜಾಪತಿ ಅನ್ನುವಂಥದ್ದು. ಪ್ರಜಾಪತಿ ಅಂತ ಅಂದ್ರೆ ಎಲ್ಲಾ ಜೀವಿಗಳ ತಂದೆ, ಎಲ್ಲಾ ಜೀವಿಗಳ ತಂದೆ ಪರಮಾತ್ಮನೇ ಆಗಿದ್ದಾನೆ. ಪ್ರಜಾನಾಂ ಪತಿ ಪಿತಾ ಪ್ರಜಾಪತಿ. ಅವನಿಗೆ ಎಲ್ಲಾ ಸೃಷ್ಟಿಗಳ ಪಿತಾಮಹನಾಗಿದ್ದರಿಂದ ಅವನನ್ನ ಪ್ರಜಾಪತಿ ಅಂತ ಕರೆಯಲಾಗುತ್ತೆ. ಪತಿ ಅಂತ ಅಂದ್ರೆ ಪ್ರಭು ಅಥವಾ ನಾಯಕ ಅನ್ನುವಂಥ ಅರ್ಥ ಬರುತ್ತೆ. ಪ್ರಜಾಪತಿ ಅಂತಂದ್ರೆ ಎಲ್ಲಾ ಪ್ರಜೆಗಳನ್ನ ನೋಡ್ಕೊಳ್ಳುವಂತಹ ಒಂದು ಕ್ರಿಯೆಯನ್ನ ಪರಮಾತ್ಮ ಮಾಡ್ತಿದ್ದಾನೆ. ಅದಕ್ಕೋಸ್ಕರ ಅವನಿಗೆ ಪ್ರಜಾಪತಿ, ದ ಲಾರ್ಡ್, ದ ಫಾದರ್ ಆಫ್ ಆಲ್ ದ ಕ್ರಿಯೇಷನ್ಸ್ ಅನ್ನುವಂಥ ಅರ್ಥ ಬರುತ್ತೆ. ಅದಕ್ಕೆ ಒಂದು ಕಥೆಯ ಮುಖಾಂತರ ಈ ಒಂದು ನಾಮವನ್ನು ನಾವು ಅರ್ಥೈಸ್ಕೊಂತೀವಿ ಅನ್ನೋದೇ ಆದ್ರೆ, ಪಿಂಜಿರಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ ಮಹಾಭಾರತದಲ್ಲೇ ಮತ್ತೆ ಅದು ಬರ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನಾನು ಕೂಡ ಈ ಒಂದು ಹೆಸರನ್ನ ಕೇಳಿರ್ಲಿಲ್ಲ. ಹೇಗೆ ಮೀರಾ ಮತ್ತೆ ಸಹ ಬಹಳಷ್ಟು ಕೃಷ್ಣರ ಭಕ್ತರಿರ್ತಾರಲ್ಲ, ಹಾಗೆ ಪಿಂಜಿರಿ ಅನ್ನುವಂಥವಳು ಕೂಡ ಕೃಷ್ಣನ ಒಂದು ಭಕ್ತಿ ಆಗಿರ್ತಾಳೆ. ಅವಳು ಸದಾ ತನ್ನ ದಿನನಿತ್ಯದ ಕಾರ್ಯಗಳಲ್ಲಿ ಹಾಲನ್ನ ವ್ಯಾಪಾರ ಮಾಡುವಂತಹ ಒಂದು ಕೆಲಸವನ್ನ ಅವಳು ಮಾಡ್ತಾ ಇರ್ತಾಳೆ. ಆ ಹಾಲನ್ನ ವ್ಯಾಪಾರ ಮಾಡುವಂತಹ ಒಂದು ಕ್ರಿಯೆನಲ್ಲಿ ಪ್ರತಿದಿನ ಅವಳಿಗೆ ಏನೇ ಬಂದರೂ ಕೂಡ ಅದನ್ನ ಕೃಷ್ಣನಿಗೆ ಸಮರ್ಪಣೆಯನ್ನ ಮಾಡಿ ಮತ್ತೆ ಮುಂದಿನ ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ಅವಳ ಒಂದು ನಿಯಮ ಆಗಿರುತ್ತೆ. ಸದಾ ಅವಳ ಎಲ್ಲಾ ಕರ್ಮಗಳಲ್ಲೂ ಕೂಡ ಏನೇ ಕೆಲಸವನ್ನು ಮಾಡಿದ್ರು ಕೂಡ ಕೃಷ್ಣನ ನೆನೆಸ್ಕೊಂಡೇ, ಕೃಷ್ಣನನ್ನ ಧ್ಯಾನಿಸ್ಕೊಂಡೇ ಕೆಲಸವನ್ನ ಮಾಡ್ಬೇಕು ಅನ್ನುವಂಥದ್ದು ಆ ಪಿಂಜರಿ ಅನ್ನುವಂತಹ ಒಂದು ಭಕ್ತೆಯ ಒಂದು ಸಂಕಲ್ಪ ಆಗಿರುತ್ತೆ. ಅವಳು ಹಸುಗಳನ್ನ ಕಟ್ಟಿಕೊಂಡು ಹಾಲನ್ನ ವ್ಯಾಪಾರವನ್ನ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರಿಂದ ಪ್ರತಿದಿನ ಆ ಕಾಮಧೇನುವಿನಲ್ಲಿ ಬಂದಂತಹ ಹಾಲನ್ನ ಶೇಖರಣೆ ಮಾಡಿ ಮೊದಲು ಕೃಷ್ಣನಿಗೆ ಅದನ್ನ ನೈವೇದ್ಯವನ್ನ ಮಾಡಿ ನಂತರ ಆ ಹಾಲನ್ನ ಮಾರಾಟವನ್ನು ಮಾಡುವಂತಹ ಒಂದು ಕ್ರಿಯೆಯಲ್ಲಿ ಅವಳು ಮಗ್ನನಾಗಿರ್ತಾಳೆ. ಹೀಗೆ ನಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ನಡ್ಕೊಂಡು ಅಂದ್ರೆ ಜೀವನ ಸಾಕ್ತಾ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಒಂದು ಸಂಕಷ್ಟ ಅವಳಿಗೆ ಎದುರಾಗುತ್ತಂತೆ. ಏನ ಸಂಕಷ್ಟ ಅಂತ ಅಂದ್ರೆ ಆ ಹಸು ಏನಿರುತ್ತೆ, ಆ ಹಸು ಹಾಲನ್ನ ಕೊಡೋದನ್ನ ನಿಲ್ಸ್ಬಿಡತ್ತೆ ಅಂತ. ಅಂದ್ರೆ ಅವಳ ಒಂದು ದೈನಂದಿನ ಒಂದು ಚಟುವಟಿಕೆ ಏನಿರುತ್ತೆ ಅಥವಾ ವ್ಯವಹಾರ ಏನಿರುತ್ತೆ ಅದು ಸ್ತಬ್ಧವಾಗುತ್ತೆ. ಇನ್ನ ಕೃಷ್ಣನಿಗೆ ಏನು ಅರ್ಪಣೆ ಮಾಡದೆ ಅವಳು ಏನೂ ಕೆಲಸವನ್ನು ಮಾಡೋದಿಲ್ಲ, ಅದು ಅವಳ ಒಂದು ಸಂಕಲ್ಪ ಆಗಿರುತ್ತೆ. ಇನ್ನ ಇಲ್ಲಿ ಹಸು ಹಾಲು ಕೊಡೋದನ್ನು ಕೂಡ ಅದು ನಿಲ್ಸ್ಬಿಡತ್ತೆ. ಮತ್ತೆ ಏನ್ ಮಾಡ್ಬೇಕು ಅಂತ ಅಂದಾಗ ಒಂದ್ 2-3 ದಿನಗಳು ಕಳಿಯತ್ತೆ. ಪ್ರತಿದಿನ ಮಲಗ್ಬೇಕಂದ್ರೆ ಕೃಷ್ಣ ತನ್ನ ಕನಸಿನಲ್ಲಿ ಬಂದು ಅವ್ರ ಜೊತೆ ಸಂವಾದವನ್ನು ಮಾಡ್ತಿರ್ತಾನಂತೆ. ಅಂದ್ರೆ ಹಾಲನ್ನ ಸಮರ್ಪಣೆ ಮಾಡಿದಾಗಲೂ ಕೂಡ ಇವತ್ತು ನೀನ್ ಕೊಟ್ಟಿದಂತ ಹಾಲು ಚೆನ್ನಾಗಿತ್ತು, ರುಚಿಕರವಾಗಿತ್ತು, ಅಥವಾ ಪಾಯಸವನ್ನ ಮಾಡಿ ನೈವೇದ್ಯ ಮಾಡಿದಾಗಲೂ ಕೂಡ ಅದಷ್ಟು ಸ್ವಾದಿಷ್ಟವಾಗಿತ್ತು ಅನ್ನುವಂತ ಒಂದು ಕಾನ್ವರ್ಸೇಷನ್ ನಡೀತಾನೆ ಇರುತ್ತೆ. ನಾವು ಯಾವಾಗ್ಲೂ ತುಂಬಾ ಡೀಪ್ ಆಗಿ ಪರಮಾತ್ಮನ ಜೊತೆ ನಾವು ಸಂಧಿಸಿದಾಗ ಅಥವಾ ಮಾತಾಡಿದಾಗ ಕನಸಿನ ರೂಪದಲ್ಲೋ ಅಥವಾ ಬೇರೆ ಯಾವುದೋ ರೂಪದಲ್ಲೋ ಬಂದು ಪರಮಾತ್ಮ ನಮ್ಮ ಜೊತೆನೂ ಮಾತಾಡ್ತಾನೆ ಅನ್ನೋದು ನಮ್ಗೆ ಬಹಳಷ್ಟು ಉದಾಹರಣೆಗಳಲ್ಲಿ ಕಥೆಗಳಲ್ಲಿ ಬಂದು ಹೋಗಿದೆ. ಸೊ ಇಲ್ಲಿ ಪಿಂಜರಿ ಅನ್ನುವಂತಹ ಒಂದು ಭಕ್ತಿಯೂ ಕೂಡ ಹಾಗೆ ಪ್ರತಿದಿನ ಮಲಗಿದಾಗ್ಲೂ ಕೂಡ ಆ ದಿನದ ಸಂಕಷ್ಟಗಳನ್ನ ಹೇಳ್ಕೊಳ್ಳುವಂಥದ್ದು ಅಥವಾ ಅನುಸಂಧಾನ ಮಾಡುವಂಥದ್ದು ಪ್ರತಿದಿನ ಹಾಗೆ ನಡೀತಾನೆ ಇತ್ತಂತೆ. ಸೊ ಈ ಕಷ್ಟನೂ ಕೂಡ ಆ ಪಿಂಜರಿ ಕೃಷ್ಣನಿಗೆ ಹೇಳ್ಕೊಂತಾಳಂತೆ. ಈ ರೀತಿ ಹಾಲು ಬರ್ತಾ ಇತ್ತು, ಹಾಲಿಂದ ಜೀವನ ನಡೀತಾ ಇತ್ತು, ಆದ್ರೆ ಇವತ್ತು ನಿನಗೆ ಸಮರ್ಪಣೆ ಮಾಡೋದಕ್ಕೆ ನನ್ನ ಹತ್ರ ಹಾಲು ಕೂಡ ಇಲ್ವಲ್ಲ, ಮತ್ತೆ ನನಗೆ ಊಟ ಮಾಡೋದಕ್ಕೆ ನಿನಗೆ ನೈವೇದ್ಯವನ್ನು ಕೊಡೋದಕ್ಕೆ ನಿಮ್ಗೆ ಊಟವೂ ಕೂಡ ಇಲ್ವಲ್ಲ, ಏನ್ ಮಾಡೋದು ಅಂತ. ಆಗ ಕೃಷ್ಣ ಪರಮಾತ್ಮನೇ ತನ್ನ ಕನಸಿನಲ್ಲಿ ನಡೆದಿದ್ದು ಅಂತ ಇದೆಲ್ಲವೂ ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಕೃಷ್ಣ ಪರಮಾತ್ಮನೇ ಅವಳ ಮನೆಗೆ ಬಂದು ಅವಳ ಜೊತೆನೆ ರಾತ್ರಿ ಬಂದು ಮಾತಾಡಿ ಒಂದಿಷ್ಟು ದವಸ ಧಾನ್ಯವನ್ನ ಆ ಒಂದು ಮನೆಗೆ ತಂದಿಟ್ಟು ಹೋಗ್ತಾನಂತೆ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಬಂದು ನೋಡಿದಾಗ ದವಸ ಧಾನ್ಯಗಳು ಹಾಗೆ ಇತ್ತಂತೆ. ಅಂದ್ರೆ ಅಲ್ಲಿ ಕಂಡಿದ್ದು ಕನಸೇ ಆದ್ರೂ ಕೂಡ ನಿಜವಾದ ದವಸ ಧಾನ್ಯಗಳು ಅಲ್ಲೇ ಇತ್ತು ಅನ್ನೋದು ಆ ಒಂದು ಪಿಂಜರಿ ಅನ್ನುವಂತಹ ಒಂದು ಕಥೆನಲ್ಲಿ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಈ ಒಂದು ಕಥೆಯ ಒಂದು ಸಾರಾಂಶ ಇಷ್ಟೇ. ನಾವು ಭಗವಂತನನ್ನ ತುಂಬಾ ಸೂಕ್ಷ್ಮವಾಗಿ ನಾವು ಯಾವಾಗ ಗಮನಿಸ್ತೀವಿ ಅಥವಾ ಸೂಕ್ಷ್ಮವಾಗಿ ಯಾವಾಗ ಸಂವಾದವನ್ನು ಮಾಡೋಕೆ ಪ್ರಯತ್ನ ಮಾಡ್ತೀವಿ ಅಥವಾ ನಮ್ಮ ಕಷ್ಟಗಳನ್ನ ನಾವು ಯಾವಾಗ ಹೇಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀವಿ,
ಆಗ ಪರಮಾತ್ಮ ಸದಾ ನಮ್ಮ ಜೊತೆನೆ ಇರ್ತಾನೆ. ಆ ಜಾಗೃತವಾದಂತಹ ಮನಸ್ಸು ಅಥವಾ ಸೂಕ್ಷ್ಮವಾದಂತಹ ಮನಸ್ಸು ನಮ್ಮದಾಗ್ಬೇಕು. ಆಗ ಭಗವಂತ ನಮ್ ಜೊತೆ ಸಂವಾದವನ್ನು ಮಾಡ್ತಾನೆ. ಎಲ್ಲಾ ಪ್ರಜೆಗಳಿಗೆ ಪತಿ ಅವನೇ ಆಗಿರೋದ್ರಿಂದ ಅವನಿಗೆ ಪ್ರಜಾಪತಿ. ಪ್ರಜಾಪತಿ ಅಂತ ನಾವು ಆಗ್ಲೇ ಹಿಂದಿನ ಕಥೆಗಳೆಲ್ಲ ನೋಡಿದೀವಿ. ದೇವತೆಗಳಲ್ಲಿ ಪ್ರಜಾಪತಿ, ಮಾನಸಪುತ್ರರು ಎಲ್ಲರೂ ಕೂಡ ನಾವು ಅವರವರ ಕಾರ್ಯವನ್ನ ಅವ್ರು ಮಾಡ್ಕೊಂತ ಬಂದಿರ್ತಾರೆ. ಆದ್ರೆ ಇಲ್ಲಿ ಈ ಒಂದು ನಾಮಕ್ಕೆ ಸಂಬಂಧಪಟ್ಟಾಗ ಎಲ್ಲಾ ಜೀವಿಗಳ ತಂದೆ ಅವನಾಗಿರ್ತಾನೆ. ಯಾರು ಭಕ್ತರು ನೀನೇ ಎಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಯಾರು ಶರಣಾಗತವಾದಂತಹ ಮನಸ್ಸಿನಲ್ಲಿ ಯಾರು ಹೋಗ್ತಾರೆ, ಅವರಿಗೆ ಕಣ್ಣಿಗೆ ಕಾಣುವಂತಹ ಒಂದು ನಿಟ್ಟಿನಲ್ಲಿ ಪರಮಾತ್ಮ ಯಾವುದೋ ಒಂದು ರೂಪದಲ್ಲಿ ಬರ್ತಾನೆ. ಅವರ ಕಷ್ಟಗಳನ್ನ ಕೇಳ್ತಾನೆ, ಅವರ ಕಷ್ಟಗಳನ್ನ ಪರಿಹಾರ ಮಾಡ್ತಾನೆ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ನಮ್ಮ ಕಲಿಯುಗದಲ್ಲೇ ನಾವು ನೋಡ್ತಾ ಹೋಗ್ಬೋದು. ನಾನು ಕೂಡ ಈ ಒಂದು ಕಥೆಯನ್ನ ಕೇಳಿರ್ಲಿಲ್ಲ. ಪಿಂಜರಿ ಅನ್ನುವಂತಹ ಒಂದು ಭಕ್ತೆ, ಕೃಷ್ಣನ ಭಕ್ತೆ ಆಗಿರ್ತಾಳೆ. ಇದು ಕಲಿಯುಗದಲ್ಲೇ ನಡೆದಂತಹ ಒಂದು ಕತೆ. ಸಾಕ್ಷಾತ್ ಕೃಷ್ಣ ಪರಮಾತ್ಮನೇ ರಾತ್ರಿ ಬಂದು ಅವಳ ಜೊತೆ ಸಂವಾದವನ್ನು ಮಾಡಿ, ಭಕ್ತೆ ಜೊತೆ ಸಂವಾದವನ್ನು ಮಾಡಿ ಕಷ್ಟ ಸುಖಗಳನ್ನ ತಿಳಿದುಕೊಳ್ಳುವಂತಹ ಒಂದು ಪ್ರೇರಣಾದಾಯಕವಾದಂತಹ ಒಂದು ಚೈತನ್ಯ ಆ ಪರಮಾತ್ಮನಲ್ಲಿದೆ ಅಂತಕ್ಕೆ ನಾವು ಪ್ರಜಾಪತಿ ಅನ್ನುವಂತಹ ಒಂದು ನಾಮವನ್ನ ನಾವು ಅರ್ಥೈಸ್ಕೊಂಡು ಹೋಗ್ತು. ದಿನ ನನಗೆ ಒಂದು ಬೇರೆ ಕಾರ್ಯಕ್ರಮ ಇರೋದ್ರಿಂದ ಇವತ್ತು 1 hour ಅಷ್ಟೇ ನಾನು ಇವತ್ತು ಕ್ಲಾಸ್ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ನಾನು 6 ಗಂಟೆಗೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದಿದೆ. ಅದಕ್ಕೋಸ್ಕರ ಇವತ್ತು ಒಂದಿಷ್ಟು ನಾಮಗಳನ್ನು ಮಾತ್ರ ನಾನು ಹೇಳಿದೆ. ಸುಪರ್ಣಃ, ಭುಜಗೋತ್ತಮಃ, ಹಿರಣ್ಯನಾಭಃ, ಸುತಪಾಹ, ಪ್ರಜಾಪತಿ ಮತ್ತೆ ಪದ್ಮನಾಭ, ಇಷ್ಟು ನಾಮಗಳನ್ನ ನಾವು ಇವತ್ತು ಅರ್ಥೈಸ್ಕೊಂಡಿದ್ದೀವಿ. ಮುಂದಿನ ವಾರ ಇದೇ ಸಮಯಕ್ಕೆ ನಾವು ಗೀತಾ ಜಯಂತಿಯನ್ನ ಆಚರಣೆ ಮಾಡೋದಿದೆ. ನಾನು ಆಗ್ಲೇ ಹೇಳಿದಾಗೆ ನಿಮ್ಮೆಲ್ಲಾ ಪ್ರಶ್ನೋತ್ತರಗಳನ್ನ ಮಾಡ್ಕೊಂಡ್ಬಂದು ಮನೆಗಳನ್ನ ಕೃಷ್ಣನ ಒಂದು ವಿಗ್ರಹದಲ್ಲಿ ಅಲಂಕಾರ ಮಾಡಿ 18 ಅಧ್ಯಾಯದ ಪಾರಾಯಣವನ್ನು ಮಾಡಿ ನಾವು ಕೃಷ್ಣನಿಗೆ ಸಮರ್ಪಣೆ ಮಾಡಿ ಗೀತಾ ಜಯಂತಿಯನ್ನ ತುಂಬಾ ಚೆನ್ನಾಗಿ ಆಚರಣೆಯನ್ನು ಮಾಡೋಣ. ಮಹೋದಯ ನಮಸ್ಕಾರ. ಧನ್ಯವಾದ. ಚಾನ್ಸ್ ಕೊಡಿ. ಭಕ್ತಿ ಯೋಗ ಮತ್ತೆ ಪುರುಷೋತ್ತಮ ಯೋಗ ಎರಡು ನಾನು ಕಂಠಸ್ಥ ಮಾಡಿದ್ದೀನಿ. ನನ್ಗೆ ಅವತ್ತೊಂದು ಚಾನ್ಸ್ ಕೊಡಿ. ಸರಿ ಮೋದಿ, ಆಮೇಲೆ ನಾನು ಕಾಲ್ ಮಾಡಿ ಪ್ರತ್ಯೇಕವಾಗಿ ಸರಿ. ಎಲ್ಲರೂ ಕೈಗಳನ್ನ ಜೋಡಿಸ್ಕೊಳ್ಳಿ, ಶಾಂತಿ ಮಂತ್ರವನ್ನ ಹೇಳಿ ತರಗತಿ ಮುಗಿಸೋಣ. ಕ್ಷಮೆ ಇರ್ಲಿ, ಇವತ್ತು ನಾನು ಕ್ಲಾಸ್ ನ ಕ್ಯಾನ್ಸಲ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಬೇಡ, ಅಟ್ಲೀಸ್ಟ್ ಒಂದು 4-5 ನಾಮಗಳನ್ನ ಆದ್ರೂ ಕೂಡ ಹೇಳೋಣ ಅನ್ಕೊಂಡು ಮುಂದುವರಿಸಿದೆ. ಯಾವುದೋ ಕಾರ್ಯಕ್ರಮಕ್ಕೆ 6 ಗಂಟೆ ನಲ್ಲಿ ಉಪಸ್ಥಿತಿ ಇರ್ಬೇಕು. ಕ್ಷಮೆ ಇರ್ಲಿ. ಕೈಗಳನ್ನ ಜೋಡಿಸ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಕೊಳ್ಳಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಅಭಿಪ್ರಾಯ? ಧನ್ಯವಾದ ಮಹೋದಯ. ತುಂಬಾ ಚೆನ್ನಾಗಿತ್ತು. ರಾಮ್ ರಾಮ್. ರಾಮ್ ರಾಮ್. ಧನ್ಯವಾದ ಮಹೋದಯ. ಚೆನ್ನಾಗೇ ಇರುತ್ತೆ. ಪ್ರತಿ ವಾರನೂ ಚೆನ್ನಾಗಿರುತ್ತೆ.